ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಡೇಟ್ ಇದೆ 23/7/26. बाबा कहते, मीठे बच्चे, तुम्हें बाप समान सच्चा पैगंबर व ಮೆಸೆಂಜರ್ बनना है. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ತಂದೆಯ ಸಮಾನ ಸತ್ಯ ಸಂದೇಶವಾಹಕರು ಆಗಬೇಕು. ಸಬ್ಕು ಯಾವ ಸಂದೇಶ ಕೊಡ್ತೀರಿ? ಬಾಬಾ ಹೇಳಿದ್ರು ಸತ್ಯ ಸಂದೇಶವಾಹಕ ಆಗಬೇಕು. ಯಾವ ಸಂದೇಶ ಕೊಡ್ತೀರಿ? ಯಾವ ಸಂದೇಶ ಕೊಡ್ತೀರಿ? सबको घर चलने का ಮೆಸೇಜ್ ದೇನಾ ಹೈ. ನಿನ್ನೆನು ಬಾಬಾ ಹೇಳ್ಯಾರ, ಮನೆಗೆ ಹೋಗುವುದೈತೆ ಅನ್ನೋದು ಹೇಳ್ರಿ. ಎಲ್ಲರಿಗೂ ಮನೆಗೆ ಹೋಗುವುದಿದೆ ಎನ್ನುವ ಸಂದೇಶವನ್ನು ಕೊಡಬೇಕು. ಯಾಕೆ? ರಿಟರ್ನ್ ಜರ್ನಿ ಟೈಮ್ ಇದೆ. ಎಲ್ಲ ಕಡೆ 4 ಕಡೆ ನಡೀತಾ ಇದೆ. ವಿನಾಶದ ದೃಶ್ಯಗಳು ಕಾಣಿಸ್ತಾ ಇದೆ. ಒಂದು ಕಡೆ ಪ್ರಕೃತಿ, ಇನ್ನೊಂದು ಕಡೆ ವಿಜ್ಞಾನದ ವಸ್ತುಗಳು, ಅಣುವಾಂಶಗಳು. ಹಾಗಾಗಿ ಬಾಬಾ ಹೇಳ್ತಾರೆ, ಜಗತ್ತಿನವ್ರಿಗಿನ್ನ ಕಲಿಯುಗ 40,000 ವರ್ಷ ಐತ್ರಿ, ಅವ್ರು ಮಲ್ಕೊಳ್ಳೋದೈತಿ, ಅವ್ರಿಗೆ ಅದೇ. ಆದರೆ ನೀವೇನು ಸಂದೇಶ ಕೊಡೋದೈತ್ರಿ? ನಾಟಕ ಮುಗೀತು, ಮನೆಗೆ ಹೋಗೋದೈತಿ. ನಾಟಕ ಇನ್ನೂ ಭಾಳ ದಿನ ಇಲ್ಲ, ಅವ್ರಿಗಿನ್ನ ಅಂಬೆಗಾಲ ಹಚ್ಚೈತ್ರಿ ಅಷ್ಟೇ. ಆದರೆ ಮುಗಿಲಿಕ್ಕೆ ಬಂದೈತೆ ಅನ್ನೋದವ್ರಿಗೆ ಗೊತ್ತಿಲ್ಲ. ಇನ್ನು ಈ ಜಗತ್ತಿನಾಗ ಭಾಳ ಇರೋದೈತಿ, ಭಾಳ ಮಾಡೋದೈತಿ, ಚಂದ್ರಲೋಕದಾಗ ಮನೆ ಮಾಡೋದೈತಿ. ಅಲ್ಲಿ ನಾವು ಹೇಳ್ತಾರೆ ಅವ್ರಿಗೆ, ಹೇಳ್ರಿ ಈಗ ಎಲ್ಲ ಮುಗೀತು, ಮನೆಗೆ ಹೋಗೋದೈತಿ. ಪ್ರಶ್ನೆ, ಆಜ್ಕಲ್ ಮನುಷ್ಯೋं की बुद्धि सारा दिन किस तरफ भटकती है? ಇವತ್ತಿನ ಸಮಯದಲ್ಲಿ ಮನುಷ್ಯರ ಬುದ್ಧಿ ಇಡೀ ದಿನ ಯಾವ ಕಡೆ ಅಲ್ದಾಡ್ತಾ ಇದೆ? ಇವತ್ತಿನ ಸಮಯದಲ್ಲಿ ಬಾಬಾ ಕೇಳ್ತಾರೆ, ಮನುಷ್ಯರ ಬುದ್ಧಿ ಇಡೀ ದಿನ ಯಾವ ಕಡೆ ಅಲ್ದಾಡ್ತಾ ಇದೆ? ಯಾವ ಕಡೆ ರೀ? ಯಾವ ಕಡೆ ಅಲ್ದಾಡ್ತಾ ಇದೆ? ಮತ್ರಿ ಅದು ಯಾವತ್ತೂ ಐತಿ. ಬಾಬಾ ವರ್ತಮಾನ ಕೇಳಾಕತ್ತ, ಈಗಿನ ಸಮಯದಲ್ಲಿ ಆಜ್ಕಲ್ ಬುದ್ಧಿ ಯಾವ ಕಡೆ ಹೋಗಾಕತ್ತೈತ್ರಿ ಎಲ್ಲರೂ. ಬಾಬಾ ಹೇಳ್ತಾರೆ, ಫ್ಯಾಷನ್ ಕಿ ತರ, ಫ್ಯಾಷನ್ ಕಡೆ. ಫ್ಯಾಷನ್ ಬರೀ ಅಕ್ಕಂದಿರಷ್ಟೇ ಮಾಡ್ತಾರೆ, ಫ್ಯಾಷನ್ ಎಲ್ಲರದು ಐತಿ. ಫ್ಯಾಷನ್ ಕಡೆ ಮನುಷ್ಯಂಗೂ ಕಶಿಶ್ ಕರ್ನೆ ಕೆ ಲಿಯೆ. ನೋಡ್ರಿ ಬಾಬಾ ಎಷ್ಟು ಸೂಕ್ಷ್ಮ ಹೇಳ್ತಾರೆ. ಫ್ಯಾಷನ್ ಮಾಡೋದು ಯಾಕೆ? ಮನುಷ್ಯರನ್ನು ಆಕರ್ಷಣೆ ಮಾಡಿಕೊಳ್ಳೋದಕ್ಕಾಗಿ, ಮನುಷ್ಯರಿಗೆ ಎಳೆತ ಸೆಳೆತ ತರೋದಕ್ಕಾಗಿ ಅನೇಕ ಪ್ರಕಾರಕ್ಕೆ ಫ್ಯಾಷನ್ ಕರ್ತೆ ಹೇ. ಅನೇಕ ಪ್ರಕಾರದ ಫ್ಯಾಷನ್ ಮಾಡುತ್ತಾರೆ. ಎದಕ್ಕಾಗ್ರಿ? ಫ್ಯಾಷನ್ ಅಂದರೆ ಎದಕ್ಕೆ? ಇನ್ನೊಬ್ಬರಿಗೆ ತೋರಿಸೋದು. यह फैशन चित्रों से ही सीखे हैं. ಈ ಫ್ಯಾಷನ್ ಚಿತ್ರಗಳಿಂದಲೇ ಕಲ್ತಿದ್ದಾರೆ. ಯಾವ ಚಿತ್ರ ರೀ? ಯಾವ ಚಿತ್ರದಿಂದ ಫ್ಯಾಷನ್ ಕಲ್ತಾರೆ? ದೇವತೆಗಳ ಚಿತ್ರಗಳು. ಸಮಜ್ತೆ ಹೈ, ಪಾರ್ವತಿ ಭೀ ಐಸೆ ಫ್ಯಾಷನ್ ಕರ್ತಿ ಥಿ. ತಿಳ್ಕೊಂಡಿದ್ದಾರೆ, ಪಾರ್ವತಿನೂ ಕೂಡ ಈ ಥರ ಫ್ಯಾಷನ್ ಮಾಡ್ತಿದ್ಲು. ಬಾಲ್ ಆದಿ ಬನಾತಿ ಥಿ. ಕೂದಲ ಶೃಂಗಾರವನ್ನು ಮಾಡ್ಕೊತಿದ್ಲು. ಕೂದಲು ಬಿಡೋದು, ಕೂದಲ ಶೃಂಗಾರ ಪಾರ್ವತಿನೂ ಮಾಡ್ಕೊತಿದ್ಲು. ಅದಕ್ಕೆ ನಾವು ಬಾಬಾ कहते, तुम बच्चों को इस पतित दुनिया में. ಆದರೆ ಈಗ ಸುರಕ್ಷಿತವಾಗಿರಬೇಕಂದ್ರೆ ಬಾಬಾ ನಮಗೇನು ಎಚ್ಚರಿಕೆ ಕೊಡ್ತಾರೆ? ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಈ ಪತಿತ ಜಗತ್ತಿನಲ್ಲಿ ಏನು ಮಾಡಬಾರ್ದು? ಫ್ಯಾಷನ್ नहीं करना है.
ಫ್ಯಾಷನ್ ಮಾಡಕೂಡದು. ಯಾಕೆ ಹೊರಗಡೆ ಜಗತ್ತು ಭಾಳ ವಿಕಾರಿ ಇದೆಯಲ್ಲ, ಗಲೀಜಿದೆ. ಅದಕ್ಕಾಗಿ ಬಾಬಾ ಮಕ್ಕಳನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ತುಮ್ಹೇ ತೋ ಮೇ ಐಸಿ ದುನಿಯಾ ಮೇಲೆ ಚಲ್ತಾ ಹೂँ. ಯಾಕೆ ಈ ಸಂಸ್ಕಾರ ಈಗ ಹಾಕ್ತಾರೆ ಬಾಬಾ ನಮಗ್ರಿ? ಯಾಕೆ ಭವಿಷ್ಯದಲ್ಲಿ ಇದರ ಅವಶ್ಯಕತೆಯೇ ಇಲ್ಲ. ಬಾಬಾ ಅದನ್ನು ಹೇಳ್ತಾರೆ ಸ್ಪಷ್ಟ, ನಿಮಗಂತೂ ನಾನು ಇಂತಹ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ ಜहाँ ನ್ಯಾಚುರಲ್ ಸುಂದರತಾ रहती है. ಅಲ್ಲಿ ಸ್ವಾಭಾವಿಕ ಸುಂದರತೆ ಇರುತ್ತೆ. ಅಲ್ಲಿ ಮೇಕಪ್ ಮಾಡ್ಕೊಳ್ಳೋದು, ಕೂದಲು ಶೃಂಗಾರ ಮಾಡ್ಕೊಳ್ಳೋದು ಸತ್ಯುಗದಲ್ಲೇ ಐತ್ರಿ? ಇಲ್ಲೇ ಇಲ್ಲ. ಕೂದಲು ಕಟ್ ಮಾಡ್ಕೊಳ್ಳೋದು ಹಂಗೆ ಯಾವ ಥರದ್ದು ಅಲ್ಲಿ ಇಲ್ಲೇ ಇಲ್ಲ. ಅಂದರೆ ಅವ್ರ ಸುಂದರತೆ ಅಂದರೆ ಕಾಣಿಸ್ಬೇಕು ಅನ್ನೋದು ಅವರಲ್ಲಿಲ್ಲ. ಅವರೇನಿರ್ತಾರೆ? ಸ್ವಾಭಾವಿಕ ಸುಂದರತೆ. ಫ್ಯಾಷನ್ ಕಿ ದರ್ಕಾರ್ ನಹಿ ಹೈ. ಫ್ಯಾಷನ್ನಿನ ಅವಶ್ಯಕತೆ ಇಲ್ಲ. ಗೀತೆ ಇದೆ, ತುಮಿ ಹೋ ಮಾತಾ ಪಿತಾ. ಓಂ ಶಾಂತಿ. ಬಚ್ಚೋं ने गीत सुना? ಗೀತೆ ಕೇಳಿಸ್ಕೊಂಡ್ರೆ ಏನಿದ್ರೆ, ತುಮಿ ಹೋ ಮಾತಾ ಪಿತಾ, ತುಮಿ ಹೋ ಬಂಧು ಸಖಾ. जब महिमा गाते हैं तो बुद्धि ऊपर चली जाती है. ತುಮಿ ಹೋ ಮಾತಾ ಪಿತಾ ಅಂದ್ರೆ ಬುದ್ಧಿ ಎಲ್ಲಿ ಹೋಗ್ತದ್ರಿ? ಮೇಲನ್ನೇ ಹೋಗ್ತದೆ. ಯಾಕೆ? ಆತ್ಮ ಈ ರೀತಿ ತಂದೆಗೆ ಹೇಳ್ತಾ ಇದೆ. तो बाप को कहते हैं वही खिवैया है, पतित पावन है और सच्चा सच्चा ಮೆಸೆಂಜರ್ है. ಇವತ್ತು ಬಾಬನ್ ಟೈಟಲ್ ಏನು? ಅಂಬಿಗ ಇದ್ದಾರೆ, ಪತಿತ ಪಾವನ ಇದ್ದಾರೆ, ಸತ್ಯ ಸತ್ಯ ಮೆಸೆಂಜರು ಕೂಡ ಇದ್ದಾರೆ. बाबा आकर आत्माओं को मैसेज देते हैं और जिसको मैसेंजर व पैगंबर कहते हैं, कोई छोटे या बड़े होते हैं, वास्तव में वो मैसेज या पैगाम देते नहीं है. ಈಗ ಧರ್ಮಪಿತಗಳೆಲ್ಲ ಯಾರೆಲ್ಲ ಬಂದರು ಅವರೆಲ್ಲ ತಮಗೇನು ಅಂದ್ಕೊಂಡ್ರು? ಸಂದೇಶ ಪುತ್ರ. ಮಾವು ಹೇಳ್ತಾರೆ, ಕೆಲವರು ದೊಡ್ಡವರು, ಕೆಲವರು ಸಣ್ಣವರು ಇರ್ತಾರೆ. ಆದರೆ ಅವರು ಮೆಸೇಜ್ ಏನು ಕೊಡಬೇಕಲ್ಲ ಅದು ಕೊಡಲೇ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಅವರು ಸಂದೇಶ ಏನು ಪರಮಾತ್ಮನ ಬಗ್ಗೆ ಆಗಲಿ, ಆತ್ಮಗಳಿಗೆ ಮನೆ ಸ್ಮೃತಿ ಕೊಡಿಸೋದಾಗಲಿ ಇದು ಇಲ್ಲೇ ಇಲ್ಲಲ್ಲ ಆ ಸಂದೇಶದಲ್ಲಿ. ಬಾಬಾ ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಓ ಪೈಗಾಮ್ ದೇತೆ ನಹಿ, ये तो झूठी महिमा कर दी. बच्चे समझते हैं सिवाय एक के इस मनुष्य सृष्टि पर और किसी की महिमा नहीं है. ಅಂಡರ್ಲೈನ್. ನಾನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾವ ಮನುಷ್ಯರ ಮಹಿಮೆನೂ ಏನೂ ಇಲ್ಲ. ಕೇವಲ ಬಾಬಾ ಹೇಳ್ತಾರೆ ನಂದಿದೆ. ಸಬ್ಸೆ ಜಾಸ್ತಿ ಮಹಿಮಾ ಇನ್ ಮನುಷ್ಯ ಲೋಕದಲ್ಲಿ ಯಾರಿಗೆ ಮಹಿಮೆ ಜಾಸ್ತಿ ಮಾಡ್ತೀರಿ? इन लक्ष्मी नारायण की है, क्योंकि ये है नई दुनिया के मालिक. सो भी भारतवासी जानते हैं, दुनिया वाले सिर्फ इतना जानते हैं कि भारत प्राचीन देश है. ಎಲ್ಲ ದೇಶದವರಿಗೂ ಲಕ್ಷ್ಮೀನಾರಾಯಣನ ಬಗ್ಗೆ ಗೊತ್ತಿಲ್ಲ. ಹಾಂ, ಭಾರತದ ಬಗ್ಗೆ ಗೊತ್ತೈತೆ ಅವರಿಗೆ. ಏನು? ಭಾರತ ಇದು ಪ್ರಾಚೀನ ದೇಶ ಇದೆ ಅನ್ನುವಂಥದ್ದು. भारत में ही गॉड गॉडेज का राज्य था. अब श्री कृष्ण को भी गॉड कह देते हैं. भारतवासी इन्हों को भगवान भगवती कहते हैं, परंतु ये किसी को पता नहीं है कि ये भगवान भगवती सतयुग में राज्य करते हैं. ಭಾರತವಾಸಿಗಳೇ ಇಲ್ಲಿ ನೀವು ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಅಂದಿದ್ದು, ಕೃಷ್ಣನಿಗೂ ಭಗವಂತ ಅಂತ ಹೇಳ್ತೀರಿ. ಬಾಬಾ ಹೇಳ್ತಾರೆ, ಈ ಭಗವಾನ್ ಭಗವತಿ ಎಲ್ಲಿದ್ದು? ಸತ್ಯುಗದಲ್ಲಿ ಇವ್ರದ್ದು ರಾಜ್ಯ ಇತ್ತು ಅಂತ ಹೇಳ್ತಾರೆ ಬಾಬಾ. तो भगवान ने गॉड गॉडेज का राज्य ಸ್ಥಾಪನ किया. ಸತ್ಯ ಸತ್ಯ ಭಗವಂತನೇ ಬಂದು ಏನು ಮಾಡಿದ್ರು? ಇಂಥ ಭಗವಾನ್ ಭಗವತಿಯರ ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. बुद्धि भी कहती है हम भगवान के बच्चे हैं, तो हम भी भगवान भगवती होनी चाहिए. ಬುದ್ಧಿ ಏನು ಹೇಳ್ತದೆ? ನಾವೆಲ್ಲ ಭಗವಂತನ ಮಕ್ಕಳು ಅಂದಮೇಲೆ ನಾವು ಕೂಡ ಭಗವಾನ್ ಭಗವತಿ ಆಗಿರಬೇಕು. ಬಾಬಾ ಹೇಳ್ತಾರೆ, ನೀವಿರೋದೇ ನನ್ನೊಬ್ಬನ ಮಕ್ಕಳು. ಪ್ರಪಂಚದಲ್ಲಿರುವಂಥ ಎಲ್ಲ ಆತ್ಮಗಳು ಯಾರ ಮಕ್ಕಳು? ಕೇವಲ ಪರಮಾತ್ಮ. ಪರಂತು ಭಗವಾನ್ ಭಗವತಿ ಕಹ ನಹೀ ಸಕ್ತಿ ಹೈ. ನೋಡಿ, ಬಾಬಾ ಕ್ಲಿಯರ್ ಹೇಳ್ತಾರೆ, ನೀವು ಮಕ್ಕಳದಿರಿ, ಆದರೆ ಏನಾಗಕ್ಕೆ ಸಾಧ್ಯ ಇಲ್ಲ, ಭಗವಾನ್ ಭಗವತಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. उन्हों को कहते हैं देवी देवताएं. ये सब बातें बाप बैठ समझाते हैं. भारतवासी कहेंगे
ಹಮ್ ಭಾರತವಾಸಿ ಪೆಹಲೆ ಎಲ್ಲಿದ್ರಿ? ಭಾರತವಾಸಿಗಳೇ ಹೇಳ್ತೀರಿ ಎಲ್ಲಿದ್ರಂತ. ಸತ್ಯುಗ ನೈ ದುನಿಯಾ ಮಿಥ್ಯ. ಹೊಸ ಜಗತ್ತಿನಲ್ಲಿರೋರು ಯಾವ ಖಂಡಗಳಿರಲಿಲ್ಲ. ಯಾರಿದ್ರಲ್ಲಿ? ಕೇವಲ ಭಾರತವಾಸಿಗಳು. ನೈ ದುನಿಯಾ ಕೋ ತೋ ಸಬ್ ಚಾಹತೆ ಹೈ. ಅಬ್ ಬಾಪೂಜಿ ಬಿ ನೈ ದುನಿಯಾ ನಯಾ ರಾಮ್ ರಾಜ್ಯ ಚಾಹತೆ ಹೈ. ಹೊಸ ಜಗತ್ತು ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಹಾತ್ಮ ಗಾಂಧೀಜಿಯವರು ಏನು ಕನಸ್ಕೊಂಡ್ರು? ರಾಮರಾಜ್ಯ ಬೇಕು ಅಂತ. ಪರಂತು ರಾಮರಾಜ್ಯ ಕಾ ಅರ್ಥ ಬಿಲ್ಕುಲ್ ಹಿ ನಹಿ ಸಮಸ್ಯೆ. ನಿಜವಾದ ರಾಮ ಯಾರು ಅನ್ನೋದೇ ಅವರಿಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಆಜ್ಕಲ್ ಮನುಷ್ಯೋ ಕೋ ಅಪ್ನಾ ಅಹಂಕಾರ ಕಿತ್ನಾ ಹೈ. ಅವ್ರವ್ರ ಸ್ಥಾನಮಾನದಲ್ಲಿ ಅವರಿಗೆ ಅವ್ರ ಘನತೆ ಅಹಂಕಾರನೂ ಭಾಳ. ಇವತ್ತಿನ ಮನುಷ್ಯರಿಗೆ ಬಾಬಾ ಹೇಳ್ತಾರೆ ಟೋಟಲ್ ತಮ್ಮದೇ ಆದಂಥ ಅಹಂಕಾರ ಭಾಳ ಇದೆ. ಕಲಿಯುಗ ಮೇ ಹೇ ಪತ್ತರ ಬುದ್ಧಿ, ಸತ್ಯುಗ ಮೇ ಹೇ. ಇಲ್ಲಿದ್ದವರು ಕಲ್ ಬುದ್ಧಿ ಆದರೆ ಇದ್ರ ವಿರುದ್ಧ ಸತ್ಯುಗದಲ್ಲಿದ್ದವರು ಪಾರಸ್ ಬುದ್ಧಿ. ಪರಂತು ಯೇ ಕಿಸಿ ಕೋ ಸಮಜ್ ನಹೀ ಹೈ. ಭಾರತ ಹಿ ಸತ್ಯುಗ ಮೇ ಪಾರಸ್ ಬುದ್ಧಿ ಥಾ. ಇದು ಯಾರಿಗೆ ಗೊತ್ತೇ ಇಲ್ಲ. ಕಲ್ ಬುದ್ಧಿ ಪಾರಸ್ ಅನ್ನೋದು ಯಾರಿಗೆ ಗೊತ್ತೈತ್ರಿ? ಬಾಬಾ ಹೇಳ್ತಾರೆ ಇದೇ ಭಾರತದಲ್ಲಿ, ಇವತ್ತು ಬಾಬಾ ಭಾರತದ ಮಹಿಮೆ ಮಾಡ್ತಾ ಇದ್ದಾರೆ, ಇದೇ ಭಾರತದಲ್ಲಿ ಪಾರಸ್ ಬುದ್ಧಿ ಉಳುವಂಥ ದೇವಿ ದೇವತೆಗಳಿದ್ರು. ಆದರೆ ಈಗ ಇದೇ ಭಾರತದಲ್ರಿ ಕಲಿಯುಗದಲ್ಲಿ ಕಲ್ಲು ಬುದ್ಧಿ ಇದ್ದಾರೆ. ಆದರೂ ಬಾಬಾ ಹೇಳ್ತಾರೆ ಈ ನರಕ, ಈ ಕಲಿಯುಗನೇ ಅವ್ರಿಗೆ ಸ್ವರ್ಗ ಆಗಿಬಿಟ್ಟೈತಿ. ಯಾಕೆ? ದೊಡ್ಡ ದೊಡ್ಡ ಅಂತಸ್ತಿನ ಮನೆ, ವಿಮಾನಗಳಲ್ಲಿ ಹಾರ್ತಾರೆ, ಸಮುದ್ರ ಒಳಗೆ ಹೋಗ್ತಾರೆ, ಎಲ್ಲ ನೋಡ್ತಾರಲ್ಲ. ಅದಕ್ಕೇನು ಅಂದ್ಕೊಂಡ್ಬಿಟ್ಟಾರೆ ಅವರು? ಆಸ್ತಿ ಐಶ್ವರ್ಯ ದುಡ್ಡು ಬಂಗ್ಲಾ ಎಲ್ಲ ಆಯ್ತಂದರೆ ಹಾಂ ನಮಗಿದು ಸ್ವರ್ಗ ಅಂತ ಅಂದ್ಕೊಂಡ್ಬಿಟ್ಟಾರವ್ರು. ಆದರೆ ಇದು ಗೊತ್ತಿಲ್ಲ ಅವರಿಗೆ, ಇದು ರಾವಣನ ನರಕ ಇದೆ ಅನ್ನುವಂಥದ್ದು. ಪರಂತು ಕಿಸಿ ಕೋ ಸಮಜ್ ನಹೀ ಹೈ. ಬಾಬಾ ಹೇಳ್ತಾರೆ ಗೊತ್ತೇ ಇಲ್ಲ ಅವರಿಗೆ ಇದು ನರಕ ಐತೆ ಅನ್ನುವಂಥದ್ದು. ವಿಜ್ಞಾನದಿಂದ ಎಷ್ಟೇ ಮುಂದುವರೆದ್ರೂ ಕೂಡ ಇದು ಜಗತ್ತೇನಿದೆ नरक ಇದೆ ಅಂತ ಹೇಳ್ತಾರೆ बाबा। मनुष्य तो इनको स्वर्ग ही समझते हैं, कहेंगे स्वर्ग में विमान थे, बड़े बड़े महल थे, वो तो सब अभी है। ಏನಂತಾರೆ ಸ್ವರ್ಗದಲ್ಲಿ ಏನ್ರಿ ದೊಡ್ಡ ದೊಡ್ಡ ವಿಮಾನಗಳಿದ್ದು ದೊಡ್ಡ ದೊಡ್ಡ ಮಹಲ್ಗಳಿದ್ದು ಮತ್ತು ಈಗನೂ ಎಲ್ಲ ಅದಾವ ಮತ್ತು ಅಲ್ಲಿಗೆ ಇಲ್ಲಿಗೆ ಏನಂತಾರಂತ ಕೇಳ್ತಾರೆ ಅವರು। ಅದು ಎಲ್ಲನೂ ಈಗ ಅವ್ರಿಗೆ ಅದು ಕಾಣ್ತಾ ಇದೆಯಲ್ಲ। साइंस कितनी वृद्धि को पाई हुई है, कितना सुख है, ಫ್ಯಾಷನ್ ಆದಿ ಕಿತ್ನಾ है। ವಿಜ್ಞಾನದ ಸುಖದ ಸಾಧನಗಳಿಂದ ಸುಖನೂ ಅನುಭವ ಮಾಡ್ತಾ ಇದ್ದಾರೆ, ಆದರೆ ದೇಹಾಭಿಮಾನನೂ ಅಷ್ಟೇ ಹೆಚ್ಚಾಗ್ತಾ ಇದೆ। ಈ ದೇಹಾಭಿಮಾನ ಇರೋ ಕಾರಣ ದೇಹದ ಫ್ಯಾಷನ್ನು ಕೂಡ ಎಷ್ಟಿದೆ ಅಂತ ಹೇಳ್ತಾರೆ ಬಾಬಾ। ಬುದ್ಧಿ ಸಾರಾ ದಿನ ಫ್ಯಾಷನ್ ಪಿಚಾಡಿ ಹೀ रहती है। ಇಡೀ ದಿನ ನೋಡ್ರಿ ಇದು ಹಚ್ಕೋಬೇಕು ಅದು ಹಾಕೋಬೇಕು, ಇದು ಮ್ಯಾಚಿಂಗ್ ಬೇಕು ಹಂಗೆ ಮಾಡ್ಕೋಬೇಕು, ಇಡೀ ದಿನ ಏನಿರ್ತದೆ ಫ್ಯಾಷನ್ ಕಡೆ ಮನುಷ್ಯರ ಬುದ್ಧಿ ಹೋಗ್ತಾ ಇದೆ। आर्टिफिशियल सुंदर बनने के लिए बाल आदि कैसे बनाते हैं, कितना खर्च करते हैं। ಸುಂದರ ಇಲ್ಲ ಆದರೆ ಹಂಗೆ ಕೂದಲು ಕಟ್ ಮಾಡಿಕೊಂಡು ಹಂಗೆ ಮೇಕಪ್ ಹಾಕ್ಕೊಂಡು ಏನು ಮಾಡ್ತಾ ಇದ್ದಾರೆ, ಬಾಹಿಕ ಸೌಂದರ್ಯವನ್ನು ತೋರಿಸೋದಕ್ಕಾಗಿ ಆರ್ಟಿಫಿಷಿಯಲ್ ಅಂತ ಹೇಳ್ತಾ ಇದ್ದಾರೆ ಬಾಬಾ। ಸತ್ಯ ಅಂತೂ ಇಲ್ಲೇ ಇಲ್ಲ। ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬಿಸಿಲಿಗೆ ಹೋಗಿ ನಿಂತರೆ ಎಲ್ಲ ಏನಾಗ್ತದೆ, ಎಲ್ಲ ಹೋಗಿಬಿಡ್ತದೆ, ಕರಿಗೆ ಹೋಗ್ಬಿಡ್ತದೆ। ಸ್ವಲ್ಪ ಬಿರುಗಾಳಿ ಬಿಡ್ತಂದ್ರೆ ಇದು ಕೂದಲಿರಲಿಲ್ಲ ಅಂದ್ರೆ ಬೇರೆ ಹಾಕ್ಕೊಂಡಿದ್ರೆ ಬಾಬಾ ಅದಕ್ಕೆ ಹೇಳ್ತಾರೆ ಎಲ್ಲ ಆರ್ಟಿಫಿಷಿಯಲ್ ಐತಿ। ಅದಕ್ಕಾಗಿಯೇ ಎಷ್ಟು ಟೈಮ್ ತೆಗಿತಾರೆ, ಏನೆಲ್ಲ ಮಾಡಿಕೊಂಡು ಖರ್ಚು ಮಾಡ್ತಾರೆ। ये सब फैशन निकला है चित्रों से, समझते हैं पार्वती मिसल हम बाल आदि बनाते हैं। ನೀವೇನ್ರಿ ದೇವತೆಗಳೇ ಎಷ್ಟು ಅವರು ಶೃಂಗಾರ ಮಾಡ್ಕೊಳ್ತಿದ್ರು, ಅವರು ಎಷ್ಟು ಫ್ಯಾಷನ್ ಮಾಡ್ಕೊಳ್ತಿದ್ರು, ನಾವು ಕೂಡ ಅವ್ರ ಥರ ಅಂತ ಹೇಳ್ತಾರೆ। तो ये सब कशिश करने के लिए ही बनाते हैं। ಬಾಬಾ ಕ್ಲಿಯರ್ ಸತ್ಯ ಹೇಳ್ಬಿಟ್ಟು ಏನು ಇದೆಲ್ಲ ಎದಕ್ಕೆ ಫ್ಯಾಷನ್, ಇನ್ನೊಬ್ಬರಿಗೆ ಸುಂದರ ಕಾಣಿಸ್ಕೋಬೇಕು ಅಂತಂದರೆ ಅದು ಇನ್ನೊಬ್ಬರನ್ನು ಆಕರ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಇದೆಲ್ಲ ಫ್ಯಾಷನ್ ಅಂತ ಹೇಳ್ತಾರೆ ಬಾಬಾ। ಅಂದರೆ ಎಲ್ಲರೂ ನಮಗೆ ನೋಡಬೇಕು, ನಾವು ವಿಶೇಷ ಕಾಣಿಸ್ಬೇಕಂದ್ರೆ ಏನ್ರಿ ಮತ್ತದು ಆಕರ್ಷಣೆನೇ ಅಲ್ಲ। आगे पारसी लोगों की स्त्रियां मुंह पर काली जाली पहनती थी कि कोई देखकर आशिक न हो जाए। ನಾವು ಹೇಳ್ತಾರೆ ಮೊದಲೆಲ್ಲ ಪಾರ್ಸಿ ಅಂದರೆ ಯಾರು ಬ್ರಿಟಿಷರ್ ಇದ್ದರು, ಯಾರು ಈಗಲೂ ನೋಡ್ತೀವಲ್ರಿ ಮುಸ್ಲಿಂ ಮಹಿಳೆಯರೆಲ್ಲ ಫುಲ್ ಏನು ಮಾಡ್ಕೊಂಡಿರ್ತಾರೆ, ಮುಖಾನೇ ಮುಚ್ಕೊಂಡ್ಬಿಟ್ಟಿರ್ತಾರೆ। ಯಾರಿಗೂ ಆಕರ್ಷಣೆ ಆಗಬಾರ್ದಂಥ ಮುಖಕ್ಕೆ ಕಪ್ಪದಾದಂಥ ಜಾಳ್ಗಿ ಇದ್ದಿದ್ದು ಮುಖಕ್ಕೆ ಕಟ್ಕೊಂಡ್ಬಿಡ್ತಾರೆ।
ಯಾರಿಗೂ ನಮ್ಮ ನೋಡಿ ನಮ್ಮ ಮೇಲೆ ಫಿದಾ ಆಗಬಾರ್ದು. इसको कहा जाता है पतित दुनिया. गाते हैं तुम ही हो माता पिता, तुम ही हो, परंतु ये किसको कहना चाहिए? ಬಾಬಾ ಹೇಳ್ತಾರೆ, ಹಾಡ ಹಾಡ್ತಾ ಇದ್ದಾರೆ. ಹೋಗಿ ಲಕ್ಷ್ಮೀ ನಾರಾಯಣ ಮುಂದೂ ಹಾಡ ಹಾಡ್ತಾರೆ, ಕೃಷ್ಣನ ಮುಂದೂ ಹಾಡ ಹಾಡ್ತಾರೆ. ಹಾಡಬೇಕಾಗಿದ್ದು ಯಾರು ಮುಂದ್ರಿ? ಬಾಬಾ ಹೇಳ್ತಾರೆ, ಮಾತಾ ಪಿತಾ ಯಾರು ಇದೇ ಅವ್ರಿಗೆ ಗೊತ್ತಿಲ್ಲಲ್ಲ. ಮಕ್ಕಳಿಗೂ ಕಲಿಸೋದು, ತಂದೆ ನೀನು ತಾಯಿ ನೀನು. ಅವು ಯಾಕಡೆ ನೋಡಿ ತಂದೆ ನೀನು ತಾಯಿ ನೀನು. ಯಾರು ತಂದೆ ತಾಯಿ ಗೊತ್ತೇ ಇಲ್ಲ. माता पिता ने ज़रूर वर्षा दिया होगा. बाप ने तुम बच्चों को सुख का वर्षा दिया था. ನೀವು ಹಾಡ ಹಾಡಿ ಮಹಿಮೆ ಮಾಡ್ತೀರಂದರೆ ನಾನು ನಿಮ್ಗೇನಾದರೂ ಕೊಟ್ಟಾಗಲೇನು ನನಗೆ ಮಹಿಮೆ ಮಾಡ್ತೀರಿ. ಹಿಂದೆ ನಾನು ಬಂದು ನಿಮಗೆ ಸುಖದ ಆಸ್ತಿಯನ್ನು ಕೊಟ್ಟಿದ್ದೆ ಅಂತ ಹೇಳ್ತಾರೆ ಬಾಬಾ. कहते भी है बाबा हम तो आप बिगर और किसी से नहीं सुनेंगे. ಈಗ ನಾವು ನಿಶ್ಚಯದಿಂದ ಏನು ಹೇಳ್ತೀವಿ? ಬಾಬಾ ಈಗ ನಿಮ್ಮ ಬಿಟ್ಟರೆ ನಾವು ಯಾರು ಹೇಳೋದನ್ನು ಕೇಳೋದಿಲ್ಲ. अभी तुम जानते हो शिव बाबा की महिमा गाई जाती है. ब्रह्मा की आत्मा भी खुद कहती है हम सो पावन थे अब पतित बने हैं. ಬ್ರಹ್ಮ ಬಾಬಾನು ಏನು ಹೇಳ್ತಾರೆ? ನಾನು ಪತಿತ ಇದ್ದೆ, ಈಗ ಪಾವನ ಆಗ್ತಾ ಇದ್ದೀನಿ. ನಾನು ಪಾವನೇ ಇದ್ದೆ, ಆದರೆ ಈಗ ನಾನೇ ಪತಿತ ಆಗಿದ್ದೇನೆ. ಬಾಕಿ ಬಾಬಾ ಹೇಳ್ತಾರೆ, ನೀವೆಲ್ಲ ತಿಳ್ಕೊಂಡಿದ್ದೀರಿ, ಮಾತಾ ಪಿತಾ ಅನ್ನೋ ಮಹಿಮೆ ಯಾರಿಗೈತೆ? ಶಿವ ಬಾಬರವರಿಗೆ ಐತೆ. ब्रह्मा के बच्चे भी ऐसे कहेंगे हम ब्रह्मा कुमार कुमारिया सो देवी देवता. फिर 84 जन्मों के अंत में पतित बनते हैं. वहाँ ಹೇಳ್ತಾರೆ, ನೀವು ಬ್ರಹ್ಮನ ಮಕ್ಕಳೇ, ಕುಮಾರ ಕುಮಾರಿಯರು, ಮುಂದೆ ಹೋಗಿ ದೇವತಾ ಆಗೋರು ನೀವೇ, ಆಮೇಲೆ ಮತ್ತೆ ಕೆಳಗೆ ಇಳಿದು ಪತಿತ ಆಗೋರು ನೀವೇ ಅಂತ ಹೇಳ್ತಾರೆ ಬಾಬಾ. जो नंबर 1 पावन वो नंबर 1 ವಿಶ್ವದ ಮಹಾರಾಜ, ನಂಬರ್ 1 ಪಾವನ್ ವಿಷ್ಣು ನಾರಾಯಣ, ಲಾಸ್ಟಿಗೆ ಅವರೇ ಏನಾಗ್ತಾರೆ? ನಂಬರ್ 1 ಪತಿತ್. ಜೈಸೆ ಬಾಪ್ ವೈಸೆ ಬಚ್ಚೆ. ಹೇಳ್ತಾರೆ ತದತ್ವ, ನಾ ಹೆಂಗೆ ಪತಿತ ಆಗ್ತೀನಿ ಹಂಗೆ ನೀವು ಯಾವ ಬಾಬಾರು ಪತಿತ? ಬ್ರಹ್ಮ ಬಾಬಾ. ಹಂಗೆ ನೀವು ಅಂತ ಹೇಳ್ತಾರೆ ಬಾಬಾ. ಈಗ ಶಿವ ಬಾಬಾ ಸ್ವತಃ ಹೇಳ್ತಾರೆ, ನಾನು ಬಂದಿರೋದು ಈ ಬ್ರಹ್ಮ ತಂದೆಯಲ್ಲಿ ಯಾವಾಗ? ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ. ಯಾರು ಮೊದಲನೇ ನಂಬರ್ ಪೂಜ್ಯ ಲಕ್ಷ್ಮೀನಾರಾಯಣನ ರಾಜಧಾನಿಯಲ್ಲಿ ಇದ್ದರು. ಬಾಬಾ ಹೇಳ್ತಾರೆ, ಈಗ ಅವರೇ ಈಗ ಕೆಳಗಡೆ ಬಂದುಬಿಟ್ಟಿದ್ದಾರೆ. तो वो नंबर 1 तो इनके बहुत जन्मों के अंत में जो पहले नंबर में पूज्य लक्ष्मी नारायण की डिनाइस्टी में थे अब है संगम. तुम कलयुग में थे अब संगम युगी बने हो. ಬಾಬಾ ಹೇಳ್ತಾರೆ, ರಾಜ್ಯದಲ್ಲಿದ್ದಂಥ ಆತ್ಮ ಈಗ ಕೆಳಗಡೆ ಬಂದಿದ್ದಾರೆ, ನಂಬರ್ 1 ಡಿನಾಯಿಸ್ಟಿಯಲ್ಲಿರೋರು. ಆದರೆ ಈಗ ನಾವು ಕಲಿಯುಗದವ್ರು ಅಂತ ಹೇಳ್ಕೊಳ್ಳೋದಿಲ್ಲ. ಈಗ ನಾವು ಎಲ್ಲದೀವ್ರು? ಸಂಗಮ ಯುಗದಲ್ಲದೀವಿ. ಯಾಕೆ? ಸಂಗಮ ಯುಗದಲ್ಲೇ ಬಾಬಾ ಬಂದ ಮೇಲೆ ನಮಗೆ ಸ್ಮೃತಿ ಬರೋದಿದೆ ಎಲ್ಲರೂ. ಅಲ್ಲಿವರೆಗೆ ಯಾರು ಸ್ಮೃತಿ ಕೊಡಿಸಿದ್ದಾರೆ ನಮಗ್ರಿ? ಯಾರು? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು, ನಿನ್ನೊಳಗೆ ಪರಮಾತ್ಮ, ನೀನೇ ಪರಮಾತ್ಮ. ನಮಗೆ ಗೊತ್ತೇ ಇಲ್ಲ. ಇದೆಲ್ಲ ಸ್ಮೃತಿ ಯಾವಾಗ ಸಿಕ್ತ್ರಿ ನೋಡಿ. ಅದಕ್ಕೆ ಬಾಬಾ ಡ್ರಾಮಾ ಅಂದರೆ ಏನು ಹೇಳ್ತಾರೆ? ಸ್ಮೃತಿ ವಿಸ್ಮೃತಿ ಕಖೆ. ಎಲ್ಲ ಮರಿತೀವಿ. ಹೆಂಗೆ ಹನುಮಂತ ಎಲ್ಲ ಮರಿತಾನೆ, ಜಾಂಬುವಂತ ಪುನಃ ಅವನಿಗೆ ನಿನ್ನೊಳಗೆ ಭಾಳ ಪವರ್ ಐತೆ ಅಂತ ಯಾವಾಗ ಸ್ಮೃತಿ ಕೊಡಿಸ್ತಾನೆ, ಆಗ ತನ್ನೆಲ್ಲ ಶಕ್ತಿಗಳನ್ನು ತಿಳ್ಕೊಳ್ತಾನೆ. ಹಂಗೆ ಬಾಬಾನು ನಮ್ಗೆ ಹೇಳ್ತಾರೆ, ಲಕ್ಷ್ಮೀನಾರಾಯಣನ ಡಿನಾಸ್ಟಿಯಲ್ಲಿ ಇದ್ದರೆ, ಆದರೆ ಕೆಳಗಡೆ ಬರ್ತಾ ಬರ್ತಾ ಈಗ ಸಂಗಮ ಯುಗದಲ್ಲಿ ಬಂದು ನಿಂತಿದ್ದೀರಿ. ಇಷ್ಟೆಲ್ಲ ಜ್ಞಾನ ಈಗ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ ಬಾಬಾ. ಹಂಸೋ ದೇವತಾ ಥೇ ಫಿರ್ ಮತ್ತು ಚಕ್ರದೊಳಗೆ ಕರ್ಕೊಂಡು ಹೋಗ್ತಾರೆ ಬಾಬಾ. ದೇವತೆಗಳಿದ್ವಿ, ಆಮೇಲೆ ಏನಾದ್ರಿ? ಕ್ಷತ್ರಿಯ, ಆಮೇಲೆ ವೈಶ್ಯ, ಆಮೇಲೆ ಶೂದ್ರ. ಇಡೀ ಚಕ್ರ ಏನೈತಲ್ಲ, ಇದನ್ನು ನೀವು ಮಾತ್ರ ಚೆನ್ನಾಗಿ ತಿಳ್ಕೊಂಡಿರಿ. ಇದು ಹಂಸೋ ಸೋಹಮದ ಅರ್ಥ ಐತಿ. ಆದರೆ ಅವರೇನು ಹೇಳ್ತಾರೆ? ಹಂಸು ಆತ್ಮನೇ परमात्मा ಅಂತ ಹೇಳ್ತಾರೆ. ये तो बहुत सहज है, हमने 84 जन्म लिए हैं. ಬಾಬಾ ಹೇಳ್ತಾರೆ, ನಿಮಗೆ ಲೆಕ್ಕ ಸಮೇತ ಹೇಳಿದ್ದೀನಿ, ತಿಳ್ಕೊಳ್ಳಿಕ್ಕೆ ಭಾಳ ಸಹಜ ಇದೆ. ನೀವೇ 84 ಜನ್ಮದಲ್ಲಿ ಬರುವಂಥವ್ರು. ಕೈಯೋಂ ಕಿ ಬುದ್ಧಿ ಮೇ ಯೇ ಭೀ नहीं बैठता. ನೋಡ್ರಿ, ಬಾಬಾ ಹೇಳ್ತಾರೆ, ಸ್ವತಃ ನಾನು ರಚಯಿತ ಭಗವಂತ ಬಂದು ಹೇಳಾಕತ್ರೂ ಕೆಲವ್ರ ಬುದ್ಧಿ ಒಳಗಡೆ ಕೂಡೋದೇ ಇಲ್ಲ. ಯಾಕೆ? ವಿದ್ಯಾರ್ಥಿಗಳಲ್ಲಿ ಬಾಬಾ ಹೇಳ್ತಾರೆ ನಂಬರ್ ಹಾರಿದ್ದಾರೆ. ನೋಡಿ, ಕೇಳೋದೆಲ್ಲರೂ ಕೇಳ್ತೀವಿ, ಆದರೆ ವಿದ್ಯಾರ್ಥಿಗಳು ಏನಂತಾರೆ? ಬಾಬಾ ನಂಬರ್ 1.
राइट से लेकर शुरू करते हैं, फर्स्ट क्लास, सेकंड क्लास, थर्ड क्लास। बच्चियाँ खुद भी कहती है हमारी थर्ड क्लास बुद्धि है, हम किसी को समझा नहीं सकते। ಕೆಲವು ಮಕ್ಕಳು ಬಾಬಾನ ಎದುರುಗಡೆ ಹೇಳ್ತಾರೆ, ಬಾಬಾ ನಮ್ಮ ಬುದ್ಧಿ ಅಷ್ಟು ಫಸ್ಟ್ ಕ್ಲಾಸ್ ಇಲ್ಲಪ್ಪ, ನಾವು ಇನ್ನೊಬ್ಬರಿಗೆ ಜ್ಞಾನ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಳ್ತಾರೆ। ದಿಲ್ तो बहुत होती है परंतु बोल नहीं सकते। ಬಾಬಾ ಕ್ಯಾ ಕರ್, ಬಾಬಾ ನಮಗೂ ಎಲ್ಲರಂಗೆ ನಿಂತು ಭಾಷಣ ಮಾಡಬೇಕು, ಜ್ಞಾನ ಹೇಳಬೇಕು, ಚಿತ್ರದ ಮೇಲೆ ತಿಳಿಸ್ಬೇಕಂತ ಅನಿಸ್ತೈತಿ, ಆದರೆ ಹೇಳೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ತಾರೆ ಬಾಬಾಗ ಮಕ್ಕಳು। ये हुआ अपने कर्मों का हिसाब किताब। ಬಾಬಾ ಹೇಳ್ತಾರೆ ಅದು ನಿನ್ನ ಕರ್ಮದ ಲೆಕ್ಕ। ಭಗವಾನು ವಾಚ್ಯ ಪರಮಾತ್ಮನ ಮಹಾವಾಕ್ಯಗಳು ನಿನ್ನ ಬಾಯಿಂದ ಹೇಳಕ್ಕೆ ಬರ್ತಾ ಇಲ್ಲ ಅಂದರೆ ಇದನ್ನು ಕೂಡ ಏನು, ಹಾಂ ಭಲೆ ಇಲ್ಲಿ ಕುತ್ಕೊಂಡಿದ್ದೀವಿ ಆದರೆ ಮಹಾವಾಕ್ಯ ಒಳಗೆ ಹೋಗ್ತಾ ಇಲ್ಲ ಅಂದರೆ ಇದನ್ನು ಏನೈತ್ರಿ, ಮುರಳಿ ಕ್ಲಾಸ್ನ ಸುಸ್ತಿ ಭಾಳ ಒಂಥರ ನಾವು ಆ್ಯಕ್ಟಿವ್ ಆಗಿ ಮುರಳಿ ಕೇಳಿಲ್ಲ। ಬಾಬಾ ನಿನ್ನೆ ಮುರಳಿ ಹೆಂಗೆ ಕೇಳಂದ್ರೆ ಹೇಳ್ರಿ, ಶಾಂತಿಯಿಂದ ಏಕಾಗ್ರತೆಯಿಂದ ಅಟೆನ್ಷನ್ ನೋಡ್ರಿ। ಪರಮ ಶಿಕ್ಷಕ ನಮಗೆ ಕೂಡು ಪದ್ಧತಿನೂ ಕಲಿಸ್ತಾರೆ। ಯಾರು ಬಂದ್ರೆ ತವ್ರಿಗೆ ನೋಡೋದು, ಯಾರು ಹೋದ್ರೆ ತವ್ರಿಗೆ ನೋಡೋದು। ಬಾಬಾ ಹೇಳ್ತಾರೆ ಈ ಕಡೆ ಮೊಬೈಲ್ ನೋಡೋದು, ಮುರಳಿನೂ ನೋಡೋದು, ಮೊಬೈಲನ್ನು ನೋಡೋದು, ಈ ಕಡೆ ಮುರಳಿನೂ ಕೇಳೋದು, ಕೈಯಾಗ ಮೊಬೈಲ್ ಇಡೋದು। ಕಾನ್ಸಂಟ್ರೇಟ್ ಎಲ್ಲಿ ಆಗ್ತದೆ ಹೇಳ್ರಿ, ಎಲ್ಲಿ ಕಾನ್ಸಂಟ್ರೇಟ್ ಆಗ್ತೈತ್ರಿ? ಕೈಯಾಗ ಮುರಳಿ ನೋಡಾಕತ್ತಿ, ಮೊಬೈಲ್ ನೋಡಾಕತ್ತೀರಿ, ಕಿವಿಯೊಳಗೆ ಮುರಳಿ ಹೋಗಾಕತ್ತೈತಿ, ಲೈನ್ ಹೋಗಾಕತ್ತೈತ್ರಿ, ಲೈನ್ ಹೋಗಾಕತ್ತೈತ್ರಿ। ಬಾಬಾ ಅದಕ್ಕೆ ರೂಲ್ಸ್ ಹೇಳಿದ್ರು, ಇಲ್ಲಿ ಬಂದು ಕೂಡ್ತೀರಿ, ಒಂದು ಆತ್ಮಾಭಿಮಾನಿ ನನ್ನನ್ನು ನೆನಪು ಮಾಡ್ಕೊಂಡು ಕೂಡಬೇಕು, ಶಾಂತಿಯಿಂದ ಕೂಡಬೇಕು। ಎಷ್ಟು ಟೈಮ್ ಕೊಡ್ತೀರಿ, ಏನಿರಬೇಕು, ಏಕಾಗ್ರತೆ, ಅಟೆನ್ಷನ್। ಬಾಬಾ ಅದಕ್ಕೆ ಹೇಳ್ತಾರೆ ಕೆಲವು ಮಕ್ಕಳು ಬುದ್ಧಿ ನಂಬರ್ ವಾರ್ ಅಂತ ಯಾಕೆ ಹೇಳ್ತಾರೆ ಬಾಬಾ, ಯಾಕೆ ನಂಬರ್ ವಾರ್ ಆಗ್ತಾರೆ, ಅವರವರ ಕರ್ಮದ ಕತೆ ಅಂತ ಹೇಳ್ತಾರೆ ಬಾಬಾ। अब बाबा कहते हैं मैं तुमको कर्म अकर्म विकर्म की गति का ज्ञान सुनाता हूँ। कर्म करना है ये तो तुम बच्चे जानते हो। ಕರ್ಮ ಕ್ಷೇತ್ರದಲ್ಲಿ ಇದ್ದೀವಂದರೆ ನಾವು ಕರ್ಮ ಮಾಡಲೇಬೇಕು, ಆದರೆ ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು, ಇದು ನಮ್ಗೆ ಇಲ್ಲಿವರೆಗೂ ಯಾರೂ ಹೇಳಲಿಲ್ಲ, ಇದನ್ನು ಬಾಬಾನೇ ತಿಳಿಸ್ಕೊಡ್ತಾರೆ। थर्ड क्लास बुद्धि वाले इन बातों को समझ न सके। ये है ही रावण राज्य, परंतु ये किसी को पता नहीं है। ರಾವಣನ ರಾಜ್ಯದಲ್ಲಿದ್ದರೂ ರಾವಣನ ರಾಜ್ಯ ಅಂತ ಗೊತ್ತೇ ಆಗ್ತಾ ಇಲ್ಲ। ಪ್ರತಿ ವರ್ಷ ರಾವಣಕ್ಕೆ ಸುಟ್ಟರು ಏನಾಗ್ತಾ ಇಲ್ಲ, ಇವನು ಶತ್ರು ಅನ್ನೋದವ್ರಿಗೆ ಗೊತ್ತೇ ಆಗ್ತಾ ಇಲ್ಲ। ಬಾಕಿ ಬಾಬಾ ಹೇಳ್ತಾರೆ ರಾಜ್ಯ ರಾವಣದಿದೆ ಅಂದರೆ ಮನುಷ್ಯ ಏನೇ ಕರ್ಮ ಮಾಡಿದ್ರು ಅದು ಯಾವ ಖಾತೆಗೆ ಹೋಗ್ತದ್ರಿ, ವಿಕರ್ಮದ ಖಾತೆಗೆ ಹೋಗುತ್ತೆ। ನೀಚೆ ಹೀಗಿರಂಗೆ, ಮತ್ತು ಕಲಿಯುಗಕ್ಕೆ ಇನ್ನೂ ಏನಾಗೋದೈತ್ರಿ, ಇನ್ನೂ ಕೆಳಗನೆ ಬೀಳ್ತಾರೆ। ಗುರು ಕಿಯಾ ಜಾತಾ ಹೈ, ಈ ಗುರುಗಳನ್ನು ಯಾವಾಗ ಮಾಡ್ಕೊಳ್ತಾರೆ ಹೇಳ್ರಿ, ಹಾಂ, ಗುರು ಕಿಯಾ ಜಾತಾ ಹೈ ದುಃಖ ಕಿ ದುನಿಯಾ ಮೇ। ಸತ್ಯುಗದಲ್ಲಿ ಅದಾರಿ ಗುರು ಗೋಸಾಯಿಗಳು ಯಾರಾದ್ರೂ ಅದಾರ ನೋಡ್ರಿ, ಎಷ್ಟು ಕ್ಲಿಯರ್। ಗುರು ಯಾವಾಗ ಬೇಕು, ದುಃಖದ ಸಮಯದಲ್ಲಿ। ಬಾಬಾ ಹೇಳ್ತಾರೆ ದುಃಖದ ಜಗತ್ತಿನಲ್ಲಿ ನಿಮಗೆ ಗುರುಗಳು ಬೇಕು, ಸದ್ಗತಿಗೋಸ್ಕರ ಗುರು ಬೇಕು, ಮುಕ್ತಿಧಾಮಕ್ಕೆ ಹೋಗೋಗೋಸ್ಕರ ಗುರುಗಳು ಬೇಕು। ನೋಡ್ರಿ ಎಷ್ಟು ಅಂಡರ್ಲೈನ್, ಗುರುವಿನ ಎಲ್ಲೆಲ್ಲಿ ಗುರುವಿನ ಪಾತ್ರ ಐತಿ ಅನ್ನುವಂಥದ್ದು। ಹೇ ಹಿ ನಿರ್ವಾಣ ಧಾಮ್ ವಾಣಿ ಸೇ ಪರೇ ಸ್ಥಾನ್। ಮನೆಗೆ ಹೋಗೋದಂದರೆ ಯಾವ್ದು, ಶಬ್ದದಿಂದ ಅತೀತ ಆಗಿರೋ ಜಗತ್ತು। ಮನುಷ್ಯ ಬಾಬಾ ಮೊನ್ನೆ ಹೇಳ್ತಾರೆ ಯಾಕೆ ಶಾಂತಿ ಬೇಕು, ಶಾಂತಿ ಬೇಕಂತ ಬಯಸ್ತಾರೆ ಹೇಳ್ರಿ, ಯಾಕೆಂದರೆ ಶಾಂತಿ ಧಾಮದ ನೆನಪು ಬರ್ತಾ ಇದೆ, ಅದು ನಮ್ಮ ಮೂಲ ಮನೆಯಾಗಿದೆ। ಮನುಷ್ಯ ಅಪ್ನೇ ಕು ವಾನಪ್ರಸ್ಥಿ कहते हैं, वो तो कहने मात्र। ಸೀನಿಯರ್ ಸಿಟಿಜನ್ ಏನಂತಾರೆ ನಾವು ವಾನಪ್ರಸ್ಥಿಗಳು, ಆದರೆ ವಾಣಿಯಿಂದ ಎಲ್ಲಿ ಅತೀತ ಆಗುತ್ತಾರೆ, ಕುಂತ್ರೆ ಬರೀ ಚರ್ಚೆ ಅವ್ರದ್ದು ಇವ್ರದ್ದು, ಪಕ್ಕದ ಮನೆ ಅಕ್ಕದ ಮನೆ ಅವ್ರ ಮನೆ ಇವ್ರ ಬರೀ ಇದೇ ಚರ್ಚೆ ಇರ್ತದೆ। ಶಬ್ದದಿಂದ ಅತೀತ ಸೈಲೆನ್ಸ್ದ ಅನುಭವ ಹೇಳಿ। ವಾನಪ್ರಸ್ಥ ಅಂದರೆ ಯಾವುದ್ರಿ, ಪರಮಧಾಮ, ಇದು ಅವ್ರಿಗೆ ಗೊತ್ತೇ ಇಲ್ಲ। वानप्रस्थियों की भी सभा होती है, सब कुछ मिलके दादी बच्चों को देकर गुरु के पास जाकर बैठते हैं। ಕೆಲವ್ರು ಏನು ಮಾಡ್ತಾರೆ, 60 ವರ್ಷ ಜನ ದುಡಿತಾರೆ, ಎಲ್ಲ ಮಕ್ಕಳಿಗೆ ಕೊಟ್ಟು ತಮ್ಮ ಗುರುಗಳ ಹತ್ರ ಹೋಗಿ ಕುಂತು ಬಿಡ್ತಾರೆ। ಜಾಕರ್ ಬ್ಯಾಟ್ ಜಾತೆ ಹೇ, ಸಾಕಿನ್ನೆಲ್ಲ ಇಷ್ಟು ದಿನ ದುಡಿದ್ವಿ, ಇನ್ನು ಗುರುವಿನ ಸೇವೆಯಲ್ಲಿ ನಮ್ಮ ಅಂದರೆ ಗುರುವಿನ ಹೇಳ್ತಾರಲ್ಲ ಚರಣ ಭಕ್ತಿ ವಾದ ಸೇವಾ, ಈ ಸೇವೆಯಲ್ಲಿ ನಮ್ಮ ಜೀವನ ಕಳೆದು ಮುಕ್ತಿಯನ್ನು ಹೊಂದ್ಬಿಡ್ತೀವಿ ಅಂತ ಹೋಗಿಬಿಡ್ತಾರೆ। अब खान पान आदि तो ज़रूर बच्चे ही देंगे,
ಹಾಂ, ಗುರುಗಳ ಆಶ್ರಮದಾಗ ಹೋಗ್ತಾರೆ, ಅದ್ರ ಜೀವನ ಉಪಾಯ ಕೊಡೋರು ಯಾರು? ಮಕ್ಕಳಿಗೆ ಕೊಡಬೇಕಲ್ಲ ಅವರಿಗೆ. ಅವ್ರು ಹೇಳಿ ಹೋಗಿರ್ತಾರೆ, ತಿಂಗಳ ನಮಗಿಷ್ಟು ಕೊಡು, ಬಾಕಿ ಎಲ್ಲ ನೀನೇ ತಗೋ ಅಂತ ಹೇಳಿ. ಪರಂತು वानप्रस्थ का अर्थ कोई भी नहीं समझते, किसकी बुद्धि में ये नहीं आता है हमको निर्वाण धाम में जाना है. ಮುಗೀತು. ವಾನಪ್ರಸ್ಥ ಅಂದ್ರೇನು? ಈಗ ಶಬ್ದದಿಂದ ಅತೀತ ಜಗತ್ತಿಗೆ ಹೋಗೋದಿದೆ. ಶಬ್ದದಿಂದ ಅತೀತ ಜಗತ್ತಿಗೆ ಹೋಗೋದಿದೆ ಅನ್ನೋದು ಏನಿರಬೇಕು? ಸ್ಮೃತಿ. ಇದು ವಾನಪ್ರಸ್ಥ ಅವಸ್ಥಾ. अपने घर में जाना है. वो कोई घर नहीं समझते हैं, वो तो समझते हैं ज्योत ज्योति में समा जाएगा. ಅವ್ರು ಮನೆಗೆ ಹೋಗೋದಂತ ಅನ್ಕೊಳ್ಳಲ್ಲ. ಅವ್ರೇನು ಅನ್ಕೊಳ್ತಾರೆ? ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸೇರ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಬಾಕಿ ಜ್ಯೋತಿಯಲ್ಲಿ ಹೋಗಿ ಸೇರ್ಕೊಳ್ಳೋದೇ ಇಲ್ಲ. ಸೇರ್ಕೊಳ್ತಂದ್ರೆ ಏನಾಯ್ತು? ವಿನಾಶಿ. ಆತ್ಮ ವಿನಾಶಿನೂ ಏನು ಅವಿನಾಶಿ? ಅದು ಮತ್ತೆ ಬರಬೇಕಲ್ಲ. ಅಲ್ಲಿ ಹೋಗಿ ಏನು ಮಾಡೋದಾಯ್ತು? निर्वाण धाम तो रहने का स्थान है. आगे 60 वर्ष के बाद वानप्रस्थ लेते थे. ये जैसे कि कायदा था. ಅವಾಗದು ಹೆಂಗೆ ಕಾಯ್ದೆ ಇತ್ತು? 60 ವರ್ಷ ಆದಮೇಲೆ ಎಲ್ಲ ಮಕ್ಕಳಿಗೆ ಕೊಟ್ಟು ಬಂದುಬಿಡೋದು, ಹಂಗೆ ಕಾಯ್ದಾ ಇತ್ತು. अभी भी ऐसे करते हैं. अब तुम समझा सकते हो कि वाणी से परे तो कोई जा नहीं सकता है. ಈಗ ಯಾರು ಮನೆಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಬಾಬಾ ಮುಂದೆ ಹೋಗೋದಿಲ್ಲ ಕರ್ಕೊಂಡು, ಅಲ್ಲಿವರೆಗೆ ಯಾರೂ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸುಮ್ಮನೆ ಹೇಳ್ತಾರೆ, ಪಾರ ನಿರ್ವಾಣಕ್ಕೆ ಹೋದರು, ಜ್ಯೋತಿಯಲ್ಲಿ ಸೇರ್ಕೊಳ್ತು. ಬಾಬಾ ಹೇಳ್ತಾರೆ, ನಾನು ಅಲ್ಲೇ ಕುಂತೀನಲ್ಲ, ಇನ್ನೂ ಯಾರೂ ಬಂದೇ ಇಲ್ಲ, ಗೇಟ್ ತೆಗ್ದಿಲ್ಲಲ್ರಿ. ಮೊದಲನೇ ಮಾತೇನು? ಬರೀ ಏನಾಗೈತಿ? ಬರೋ ಗೇಟ್ ಅಷ್ಟೇ ತೆಗ್ದೈತಿ, ಹೋಗೋ ಗೇಟ್ ಇನ್ನೂ ತೆಗೆದೇ ಇಲ್ಲ. ಹಾಗೆಲ್ಲ ಸುಮ್ಮನೆ ಹೇಳ್ತಾರಂತ ಹೇಳ್ತಾರೆ ಬಾಬಾ. इसके लिए तो बाप को ही बुलाते हैं, हे पतित पावन बाबा आओ हमको पावन बनाकर ले चल. ನೀವು ನನಗೆ ಕರೆದಿದ್ದೆ ಇದಕ್ಕೆ, ಬಂದು ನಮ್ಮನ್ನು ಪಾವನ್ ಮಾಡಿ ಕರ್ಕೊಂಡು ಹೋಗ್ರಿ, ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ. तो तुम बच्चों को सत्यों के लिए भी समझाया है, वहाँ कौन रहते हैं, कैसे वृद्धि होती है. ಸತ್ಯುಗದ ಬಗ್ಗೆನೂ ನಿಮಗೆ ಹೇಳಿಬಿಟ್ಟಿನಿ. ಅಲ್ಲಿರೋರು ಯಾರು? ಲಕ್ಷ್ಮೀನಾರಾಯಣನ ರಾಜ್ಯ. ಅಲ್ಲಿ ಅಂದರೆ ಒಬ್ಬರಿಗೆ ಇಬ್ಬರಿಗೆ ಅಂದರೆ 2 ಮಕ್ಕಳು ಇರ್ತಾವೆ. ಹೀಗೆ ಸಂಖ್ಯೆ ಏನಾಗ್ತೈತೆ? ಬೆಳೀತಾ ಬೆಳೀತಾ ಬರ್ತೈತೆ. आदमशुमारी का भी किसी को पता नहीं. राम राज्य में आदमशुमारी कितनी होगी? ರಾವಣನ ರಾಜ್ಯದಲ್ಲಿ ಜನಸಂಖ್ಯೆ ದಿನಕ್ಕೆ ದಿನಕ್ಕೆ ಏನೈತಿ? ಅಪಾರ ಬೆಳೆದು ನಿಂತೈತಿ. ರಾಮ ರಾಜ್ಯದಲ್ರಿ ಮೊದಲ ಸಂಖ್ಯೆ ಎಷ್ಟು? ಕೇವಲ 9 ಲಕ್ಷ ಅಷ್ಟೇ. ಇದೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಅಲ್ಲಿ ಮಕ್ಕಳ ಜನ್ಮ ಹೆಂಗಾಗ್ತೈತಿ, ಅಲ್ಲಿ ರಾಜ್ಯ ಹೆಂಗೆ ನಡೀತಿ. तो बच्चे आदि कैसे जन्म लेंगे? वो तो कुछ भी नहीं समझते. कोई भी विद्वान आचार्य पंडित नहीं जो इस ड्रामा के चक्र को कोई समझा सके. ನೋಡಿ, ಬಾಬಾ ಸರ್ವಶಕ್ತಿವಾನ್ ಜ್ಞಾನದ ಅಥಾರಿಟಿ ಹೆಂಗೆ ಹೇಳ್ತಾರಂದರೆ, ಇವತ್ತು ಈ ಜಗತ್ತಿನಲ್ಲಿರೋ ಒಬ್ಬ ಪಂಡಿತರು ವಿದ್ವಾಂಸರು ನಾನು ಹೇಳೋ ಥರ ಯಾರು ನಿಮಗೆ ಚಕ್ರದ ನಾಲೆಜ್ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. 84 ಜನ್ಮದ ಚಕ್ರ ಹೆಂಗೆ ತಿರುಗುತ್ತೆ ಅನ್ನುವಂಥದ್ದು. तो बिल्कुल सूत ही मुंजा हुआ है. ಅವರು 84 ಲಕ್ಷ ಅಂತಾರೆ ಬಾಬಾ. ನಮಗೆ ಎಕ್ಯುರೇಟ್ ಎಷ್ಟು ಹೇಳ್ತಾರೆ? 84 ಜನ್ಮ. ಹೀಗಾಗಿ ಭಕ್ತಿ ಮಾರ್ಗದಲ್ಲಿ ಎಲ್ಲ ಮಾತುಗಳು ಏನಾಗ್ಬಿಟ್ಟವು? ಸಂಶಯದ ಗಂಟಾಗ್ಬಿಟ್ಟೈತಿ. तो बाबा समझाते हैं, अभी तुम जानते हो. बाबा ने कर्म अकर्म विकर्म का सारा राज समझाया है. सत्युग में तुम्हारे कर्म ಅಕರ್ಮ ಹೋತೆ ಹೇ. ವಹಾ ಕೊಯ್ ಬುರಾ ಕರ್ಮ ಯಾಕೆ ಹಂಗಿಲ್ದಲ್ಲಿ? ಕೆಟ್ಟ ಕೆಲಸ ಅಲ್ಲೂ ದೇಹನೇ ಇತ್ತಲ್ರಿ. ಮತ್ತು ವಿಕಾರಗಳನ್ನೋ ಪ್ರಶ್ನೆ ಅಲ್ಲಿ ಇಲ್ಲೇ ಇಲ್ಲಲ್ಲ, ಅದ್ರ ಪರಿಚಯನೇ ಇಲ್ಲ ಅವ್ರಿಗೆ. ಬಾಬಾ ಹೇಳ್ತಾರೆ ಅಲ್ಲಿ ಯಾವುದು ಕೆಟ್ಟ ಕೆಲಸ ಅನ್ನೋದು ಇಲ್ಲೇ ಇಲ್ಲ. ಹಾಗಾಗಿ ಅಲ್ಲಿ ಕರ್ಮ ಅಕರ್ಮದ ಅಲ್ಲಿ ಜಮಾನೂ ಇಲ್ಲರಿ, ಲುಕ್ಸಾನೂ ಇಲ್ಲ. ಮಾಡಿರೋದೇನು ಡಿಪಾಸಿಟ್ ಮಾಡಿವಲ್ರಿ, ಬರೀ ತಿನ್ನೋದೈತೆ ಅಷ್ಟೇ. ಅಲ್ಲಿ ಏನೂ ಲುಕ್ಸಾನ್ ಅನ್ನೋದು ಇಲ್ಲೇ ಇಲ್ಲ. बाकी बाबा ಹೇಳ್ತಾರೆ, यहाँ मनुष्य जो भी कर्म करते हैं वो ही कर्म हो जाता है. ಕಲಿಯುಗದಲ್ಲಿ ಮನುಷ್ಯ ಏನೇ ಮಾಡಿದ್ರೂ ವಿಕರ್ಮದ ಖಾತೆ. ಸತ್ಯುಗದಲ್ಲಿ ಏನೈತಿ? ಅಕರ್ಮ. अभी तुम बच्चे जानते हो हम छोटे बड़े सब की सारी दुनिया की ವಾನಪ್ರಸ್ಥ ಅವಸ್ಥಾ. 60 ವಯಸ್ಸಾದವ್ರಿಗೆ ಅಷ್ಟೇ ವಾನಪ್ರಸ್ಥ ಅನ್ನುವಂಗಿಲ್ರಿ. ಏನು ಹೇಳ್ತಾರೆ ಬಾಬಾ? ಇಡೀ ಜಗತ್ತು ಯಾಕೆ 5000 ವರ್ಷ ಚಕ್ರ ಮುಗ್ಯಾಕೆ ಬಂದೈತಿಲ್ರಿ. ಹಾಗಾಗಿ ಎಲ್ಲರೂ ಏನದಾರ? ವಾನಪ್ರಸ್ಥಿಗಳು. ಯಾಕೆ ಎಲ್ಲರೂ ಮನೆಗೆ ಹೋಗೋ ತಯಾರೈತಿ?
ಟ್ರೈನ್ ಬಂದು ನಿಂತೈತಿ ಏರೋದೆ, ಆದರೆ ಏರ್ಬೇಕಂದ್ರೆ ಸಂಪೂರ್ಣ ಪವಿತ್ರತೆ. ಬಾಬಾ ಇವತ್ತು ಮತ್ತೊಂದು ಸರ್ಟಿಫಿಕೇಟ್ ಹೇಳ. बाबा दे कहते इस सब वाणी से परे जाने वाले हैं, कहते हैं हे पतित पावन आओ, हमको आकर पति से पावन बनाओ. परंतु जब तक पावन नई दुनिया नहीं है, यहाँ पतित दुनिया में पावन तो कोई रह न सके. ಬಾಬಾ ಹೇಳ್ತಾರೆ ಈ ಪತಿತ ಜಗತ್ತು ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಪಾವನ ಆತ್ಮಗಳಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಜಗತ್ತಿನಲ್ಲಿ ಅವ್ರ ಕಾಲು ಕೂಡ ಇಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಈ ಜೋ ಭೀ ಪತಿತ ದುನಿಯಾ ಹೇ ಸಬ್ ಖತ್ಮ ಹೋ ಜಾನಿ ಹೇ. ಈ ಪತಿತ ಜಗತ್ತೇನೈತಲ್ಲ ಇದೆಲ್ಲ ನಾಶ ಆಗೋದೈತಿ. ಈಗ ನಾವು ನೋಡಾಕತ್ತೀವಲ್ರಿ ಪ್ರಕೃತಿ ಹಲ್ಚಲ್ ಹೆಂಗೆ ನಡೆದೈತಿ. ಅಲ್ಲಿ ಹಿಮಾಚಲದಲ್ಲಿ ಎಲ್ಲ ನೀರಿನ ಜಲಪ್ರಳಯ ಹೆಂಗೆ ನಡೆದೈತಿ. ಒಂದು ಕಡೆ ಜಲಪ್ರಳಯ ನಡೆದೈತಿ, ಒಂದು ಕಡೆ ವಿನಾಶದ ಕಾರ್ಯ ನಡೆದೈತಿ, ಒಂದು ಕಡೆ ಸಿವಿಲ್ ವಾರ್ ನಡೆದೈತಿ, ರಾಜಕೀಯದಲ್ಲಿ ಕೋಲಾಹಲ. ಇದೆಲ್ಲ ಏನು ತೋರ್ಸಾತದ್ರೆ ಅಂತೆ ಆಯ್ತು. ಪೂರ ಏನಾಗ್ಬಿಟ್ಟೈತಿ, ವಿನಾಶದ ತುದಿಗೆ ಬಂದು ನಾವು ನಿಂತ್ಬಿಟ್ಟಿವಿ. ಬಾಬಾ ಮೊನ್ನೆ ಹೇಳಿದ್ದಾರೆ ನಾಳೆ ಏನಾಗ್ತೈತಿ ಅನ್ನೋದನ್ನು ನಾನು ನಿಮ್ಗೆ ಹೇಳಂಗಿಲ್ಲ, ನೀವು ರೆಡಿ ಇರಬೇಕಷ್ಟೇ. ನಾನು ಸೀಟಿ ಹೊಡೆದ್ರೆ ಬಾಬಾ ರೆಡಿ ಅಂತ ಓಡಿ ಬರಬೇಕು. ಯಾಕೆ ನಾವು ನಾಲ್ಕು ಕಡೆ ನೋಡಾಕತ್ತೀವಿ ಬರೀ ವಿನಾಶದ ದೃಶ್ಯಗಳು ಯಾವ ರೀತಿ ನಡೀತಾ ಇದೆ. ಬಾಬಾ ಅದಕ್ಕೆ ಹೇಳ್ತಾರೆ ಇಲ್ಲಿ ಇರೋದೇ ಇಲ್ಲ, ಈಗ ನೀವು ವಾಪಸ್ ಮನೆಗೆ ಹೋಗೋದೆ. ಸಬ್ ಖತಮ್ ಹೋ ಜಾನಿ ಹೈ, ತುಮ್ ಜಾನ್ತೆ ಹೋ ಹಮ್ಕೋ ಫಿರ್ ನೈ ದುನಿಯಾ ಮೇ ಜಾನಾ ಹೈ, ಕೈಸೆ ಜಾಯಂಗೆ. ಈಗ ನಾವು ಹೊಸ ಜಗತ್ತಿಗೆ ಹೋಗಬೇಕಾಗೈತೆ ಅಂತ ಗೊತ್ತೈತೆ. ಹೆಂಗೆ ಹೋಗ್ತೀರಿ ಅದೆಲ್ಲ ಜ್ಞಾನ ಬಾಬಾ ನಮಗೆ ತಿಳಿಸಿದ್ದಾರೆ. ಇದೆಲ್ಲ ಹೊಸ ಜ್ಞಾನ, ಹೊಸ ಜಗತ್ತು, ಅಮರ ಲೋಕಕ್ಕಾಗಿ ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ತುಮ್ ಅಭಿ ಸಂಗಮ್ ಪರ್ ಬೇಟೆ ಹೋ. ಜ್ಞಾನ ತೊಗೊಳಕತ್ತೀವ್ರಿ ಹೊಸ ಜಗತ್ತಿನದು, ಆದ್ರೆ ಕುಂತೀವಲ್ರಿ ಎರಡು ಥರ ಮಧ್ಯದಲ್ಲಿ ಸಂಗಮ ಯುಗದಲ್ಲಿ ಕುತ್ಕೊಂಡಿದ್ದೀವಿ. ये भी जानते हो दूसरे जो भी मनुष्य है ब्राह्मण नहीं है, वो कलियुग में है. ನೋಡಿ ಬ್ರಾಹ್ಮಣರದ್ದು ವ್ಯಾಲ್ಯೂ ಏನಿದೆ. ಅವರು ಮನುಷ್ಯರು, ನೀವು ಮನುಷ್ಯರೇ, ಆದರೆ ಅವ್ರು ಇರೋದು ಎಲ್ಲಿರಿ ಕಲಿಯುಗದಲ್ಲಿ. ನೀವು ಸಂಗಮ ಯುಗದಲ್ಲಿ ಅದೀರಿ ಅಂತ ಹೇಳ್ತಾರೆ ಬಾಬಾ. तो संगम युग पर बैठे हो, ये भी जानते हो जा रहे हैं सतयुग में. ಸಂಗಮ ಯುಗದಲ್ಲಿ ಕುತ್ಕೊಂಡಿದ್ದೀವ್ರಿ. ಎಲ್ಲಿ ಹೊಂಟೀವ್ರಿ? ನಮ್ಮ ಹಡಗೆ ಕಡೆ ಹೊಂಟೈತ್ರಿ, ಸತ್ಯುಗದ ಕಡೆ ಹೋಗ್ತಾ ಇದ್ದೀವಿ. ಅನುಭವ ಆಗ್ತದ್ರಿ. ನೀವು ಎಲ್ಲಿದೆಯಪ್ಪ ನಾವೆಲ್ಲಿ ಹೊಂಟೀವಿ ಅಂತೀರು. ಬಾಬಾ ಹಡಗಿನಲ್ಲಿ ಯಾರ್ಯಾರು ಕುಂತೀರಿ? ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬಾಬಾ ಹೇಳ್ತಾರೆ ಸತ್ಯುಗದ ಕಡೆ ನಿಮ್ಮ ನೌಕೆ ಹೋಗ್ತಾ ಇದೆ. ಆದರೆ ಕುಂತಿದ್ದೆಲ್ರಿ ಸಂಗಮ. ಅಷ್ಟು ರಮಣೀಕ ಅನಿಸ್ತದೆ. ಇಲ್ಲಿ ಕುತ್ಕೊಂಡಿವಿ, ಈ ಕಡೆ ಕಲಿಯುಗ ದಂಡಿನೂ ಐತಿ, ಈ ಕಡೆ ಸತ್ಯುಗನೂ ಐತಿ, ಆದರೆ ಹೊಂಟಿದ್ದು ಸತ್ಯುಗದ ಕಡೆ ಅಂತ ಹೇಳ್ತಾರೆ ಬಾಬಾ. तो ये संगम युग सबसे छोटा युग है. ಎಲ್ಲ ಯುಗಗಳು 1250 ವರ್ಷ ಐತಿ, ಆದರೆ ಸಂಗಮ ಯುಗ ಏನೈತಿ ಬಹಳ ಚಿಕ್ಕದಾದಂಥ ಯುಗ ಅಂತ ಹೇಳ್ತಾರೆ ಬಾಬಾ. तो इसको लीप युग भी कहा जाता, जिसमें मनुष्य पापात्मा से धर्मात्मा बनते हैं, इसलिए इसको धर्माओ युग भी कहा जाता. संगम युग ಎಷ್ಟು ಹೆಸರು? ಲೀಪ್ ಯುಗ ಮತ್ತು ಧರ್ಮಯುಗ. ಹೆಂಗೆ ಪುರುಷೋತ್ತಮ ಮಾಸ ಬಂತಂದ್ರೆ ಏನು ಮಾಡ್ತಾರೆ ಅವರು? ಪುಣ್ಯ, ದಾನ ಪುಣ್ಯ, ಪೂಜಾ ಪುನಸ್ಕಾರ, ತೀರ್ಥಯಾತ್ರೆ ಆದಷ್ಟು ಹೆಚ್ಚು ಇದರಲ್ಲೇ ಅವ್ರು ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಯಾಕೆ ಇದೊಂದು ತಿಂಗಳು ಪೂರ್ಣ ಪುಣ್ಯದ ಗಳಿಕೆ ಮಾಡಬೇಕು. ಹಂಗೆ ಬಾಬಾ ಹೇಳ್ತಾರೆ ನಿಮಗೂ ಇದು ಧರ್ಮವು ಯುಗ ಆಗಿದೆ. ಕಲಿಯುಗ ಮೇ ಸಭಿ ಮನುಷ್ಯ ಅಧರ್ಮಿ ಹೇ. ನೋಡ್ರಿ, ನೀವು ಧರ್ಮದ ಕಡೆ ಹೋಗ್ತಾ ಇದ್ದೀರಿ. ಕಲಿಯುಗದಲ್ಲಿರೋ ಮನುಷ್ಯರೆಲ್ಲ ಏನದಾರೆ? अधर्मी आगेदार. तो वहाँ तो सभी धर्मात्मा होते हैं. भक्ति मार्ग का कितना बड़ा प्रभाव है. ऐसे पत्थरों की मूर्तियाँ बनाते हैं जो देखने से ही दिल खुश हो जाए. ಮಂದಿರಗಳಲ್ಲಿ ಇಂತಿಂಥ ಕಲ್ಲಿನ ಮೂರ್ತಿಗಳು ಮಾಡ್ತಾರಲ್ಲ, ಆ ಮೂರ್ತಿಗಳನ್ನು ನೋಡಿದ್ರೆ ಸಾಕು ಏನಾಗ್ತದ್ರಿ, ಮನಸ್ಸು ತುಂಬಿ ಬಿಡ್ತದೆ. ಅಂಥ ಮೂರ್ತಿಗಳು ನೋಡಿದ್ರೆ ಬರೀ ಒಂದು ಮೂರ್ತಿ ದರ್ಶನಕ್ಕಾಗಿ ಒಂದು ಕ್ಷಣಕ್ಕಾಗಿ ಎಷ್ಟು ಲೈನ್ ಹಚ್ಚಿರ್ತಾರೆ. ಯಾಕೆ? ಅಷ್ಟು ಭಾವನೆ ಇರ್ತದೆ. ಅಷ್ಟೂರಿಗೆ ಮೂರ್ತಿ ನೋಡಿದ್ರೇ ಮನಸ್ಸು ಖುಷಿಯಾಗ್ತದೆ. ಆದರೆ ಇರೋದಂತೂ ಕಲ್ಲಿನ ಮೂರ್ತಿನೇ ಐತಿ, ಆದರೆ ಅದನ್ನು ನೋಡಿದಾಗ ಭಕ್ತಿಯಲ್ಲಿ ಭಾವನೆ ಭಾಳ ದೊಡ್ಡದೈತದ. ಎಷ್ಟು ಖುಷಿ ಪಡ್ತಾರೆ. ನಂಗೆ ದರ್ಶನ ಸಿಕ್ತ್ರಿ, ಇವತ್ತು ನಂಗೆ ದರ್ಶನ ಆಯಿತು ಅಂತ ಖುಷಿ ಪಡ್ತಾರೆ. शिव के मंदिर में कितने दूर दूर जाते हैं पूजा के लिए. शिव का चित्र तो घर में भी रख सकते हो. 12 ಜ್ಯೋತಿರ್ಲಿಂಗ ನೋಡಿ ಬರ್ತೀವಿ. ಅಮರನಾಥ್, ಕೇದಾರ್ನಾಥ್ ಹೋಗ್ತೀವಿ. ಬಾಬಾ ಹೇಳ್ತಾರೆ ಆ ಅಮರನಾಥನ ಚಿತ್ರ ನಿಮ್ಮ ಮನೆಯೊಳಗೆ ಇಟ್ಕೊಂಡು ಪೂಜಾ
ಮಾಡ್ಬೋದು. ಅಷ್ಟು ದೂರ ದೂರ ಹೋಗ್ತೀರಿ ಅಂತ ಹೇಳ್ತಾರೆ ಬಾಬಾ. फिर इतना दूर दूर क्यों भटकना चाहिए, ये ज्ञान अब बुद्धि में आया है, अब तुम्हारी आंख खुली है. ನಾವು ಹೇಳ್ತಾರೆ ಈಗ ನಿಮ್ಗೆ ಗೊತ್ತಾಗ್ಬಿಟ್ಟೈತೆ ಎಲ್ಲ ಏನೈತಿ ಅನ್ನೋದು. ಬಾಬಾನ ಹೇಳಿದ್ರೆ ಭಕ್ತಿ ಕೌತುಕ ಏನೈತಿ, ಜ್ಞಾನ ಐತಿ, ಎಲ್ಲ ತಿಳ್ಕೊಂಡ್ಬಿಟ್ಟಿರಿ ನೀವು. ನಮಗೆ ಗಣೇಶ ಆಗಬೇಕಾಗೈತೆ, ಏನು ಷಣ್ಮುಖ ಆಗೋದೈತ್ರಿ. ಎಲ್ಲ ಸುತ್ತಿ ನೋಡಿ ಬಂದರು ಕಾಲಿನೇ ಬಂದ. ಆದ್ರೆ ಗಣೇಶ್ ಕುಂತಲ್ಲಿನೇ ಅವನಿಗೆ ಅಲ್ಲೇ ತಾಯಿ ತಂದೆಯಲ್ಲಿನೇ ಜಗತ್ತು ಕಂಡು ಬಿಡ್ತು. ಚಕ್ರ ಹಾಕೋದು ಹಾಕ್ಬೇಕು ನಮ್ಗೆ, 12 ಜ್ಯೋತಿರ್ಲಿಂಗ ಚಕ್ರ ಹಾಕಿ ಆಮೇಲೆ ಅಷ್ಟು ಕಷ್ಟಪಟ್ಟು ಕೇದಾರ್ನಾಥ್ ಅಮರನಾಥ್ ದೂರ ಹೋಗೋದು. ನಾವು ಹೇಳ್ತಾರೆ ನಾನೇ ನಿಮ್ಮ ಮುಂದೆ ಬಂದು ಕುಂತೀನಲ್ಲ, ಈಗೆಲ್ಲ ನಿಮ್ಮ ಕಣ್ಣು ತೆಗೆದುಬಿಟ್ಟೀನಿ, ಬುದ್ಧಿ ಕಿ ಕಪಾಟ್ ಖುಲೆ ಹೇ. ನಾವು ಹೇಳ್ತಾರೆ ಕಣ್ಣು ತೆಗೆದೀನಿ ಮತ್ತು ಬುದ್ಧಿ ಕಪಾಟು ತೆಗೆದುಬಿಟ್ಟೇನೆ. बाबा ने नॉलेज दी है, परम पिता परमात्मा इस मनुष्य सृष्टि का बीज रूप है, ज्ञान का सागर है, मतलब नॉलेज फुल है. आत्मा भी वो नॉलेज धारण करती है. ಯಾವುದು ಬಾಬಾನಲ್ಲಿ ನಾಲೆಜ್ ಐತಲ್ರಿ, ಅದನ್ನೇನು ಮಾಡ್ತಾ ಇದ್ದಾರೆ ಬಾಬಾ ನಮ್ಮೊಳಗಡೆ ತುಂಬ್ತಾ ಇದ್ದಾರೆ, ನಾವು ಧಾರಣೆ ಮಾಡ್ಕೊಳ್ತಾ ಇದ್ದೀವಿ. ಆತ್ಮ ಹಿ ಪ್ರೆಸಿಡೆಂಟ್ ಆದಿ ಬಂತಿ ಹೇ. ಜ್ಞಾನ ಕೇಳೋದು ಓದೋದು ಎಲ್ಲ ಯಾರು? ಪ್ರೆಸಿಡೆಂಟ್ ಆಗೋದು ಯಾರು? ಪ್ರೈಮ್ ಮಿನಿಸ್ಟರ್ ಆಗೋರು ಯಾರು? ದೇಹ ರೀ, ಆತ್ಮ. ಅದೇ ಆತ್ಮ ಹೋದ್ಮೇಲೆ ಪ್ರೆಸಿಡೆಂಟ್ ಹೊಂಟ ನೋಡಂತಾರೇನ್ರಿ, ಹೆಣ ಹೊಂಟೈತೆ ನೋಡ್ರಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಆತ್ಮನೇ ಅಲ್ಲ. मनुष्य तो देह अभिमानी होने के कारण देह की ही महिमा करते रहते हैं. जगತ್ತು ದೇಹಾಭಿಮಾನದಿಂದ ತುಂಬೆ, ಅದಕ್ಕಾಗಿ ಮಹಿಮೇನು ಏನ್ರಿ? ದೇಹದ ಮಹಿಮೇನೆ. अभी तुम समझते हो आत्मा ही सब कुछ करती है. 84 ಜನ್ಮದಲ್ಲಿ ಬರೋದು ಯಾರ್ರಿ? ಸದ್ಗತಿಯಿಂದ ದುರ್ಗತಿ, ದುರ್ಗತಿಯಿಂದ ಸದ್ಗತಿಗೆ ಹೋಗೋರು ಯಾರು? ದೇಹನೋ ಏನು ಆತ್ಮರಿ? ಆತ್ಮ ಇದೆ. ಅಭಿ ಹಮ್ ಆತ್ಮ ನೇ ಬಾಪ್ ಕೋ ಪಹಚಾನ ಹೇ. ಈಗ ನಮ್ಗೆ ಯಾರ ಪರಿಚಯ ಸಿಕ್ಕೈತ್ರಿ? ಪರಮಾತ್ಮನ ಪರಿಚಯ. ಯಾವ ಋಷಿ ಮುನಿಗಳು ನೇತಿ ನೇತಿ ನಾಯ್ತಿ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಅಂದರು, ಆದರೆ ನಮಗೆ ನಾಮ ರೂಪ ದೇಶ ಕಾಲ ಕರ್ತವ್ಯ ಪರಮಾತ್ಮನ ಬಗ್ಗೆ ಹೇಳಂದರೆ ನಾವು ಹೇಳೇ ಬಿಡ್ತೀವಿ. ಯಾಕೆ? ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಬಿಟ್ಟು ಆಸ್ತಿಯನ್ನು ತಗೊಳ್ತಾ ಇದ್ದೀರಿ. ಆತ್ಮ ಕೋ ಶರೀರ ತು ಜರೂರ್ ಧಾರಣ ಕರ್ನಾ ಪಡೆ. ಆತ್ಮ ಪಾತ್ರದಲ್ಲಿ ಬರಬೇಕಂದ್ರೆ ಏನು ಬೇಕು? ದೇಹ ಧಾರಣೆ ಮಾಡ್ಕೊಳ್ಳೇಬೇಕಾಗ್ತದೆ. ಶರೀರ ಬಿಗರ್ ಆತ್ಮಾಯೇ ಕೇಸೆ ಬೋಲೆ ಅವ್ರು ಕೇಸೆ ಸುನೆ. ಶರೀರ ಇಲ್ಲ ಅಂದರೆ ಆತ್ಮ ಹೇಳೋದು ಕೇಳೋದು ಹೆಂಗೆ ಮಾಡ್ತೇನೆ? ಬಾಬಾ कहते हैं मैं निराकार हूँ, मैं भी शरीर का आधार लेता हूँ. तुम जानते हो शिव बाबा इस ब्रह्मा तन से हमको सुनाते हैं. ಬಾಬಾನು ತನ್ನ ಪರಿಚಯ ಕೊಡ್ತಾರೆ, ನಾನು ನಿರಾಕಾರ, ಆದರೆ ನಾನು ಪ್ರಕೃತಿ ಆಧಾರ ಬ್ರಹ್ಮನ ಆಧಾರ ತಗೊಂಡು ನಿಮಗೆ ಹೇಳಬೇಕಾಗುತ್ತೆ. ನೀವೆಲ್ಲ ಬ್ರಹ್ಮ ಕುಮಾರಿಯರಿಗೆ ಬಂದು ನಾನು ತಿಳಿಸೋದು ಜಗತ್ತಿನವರಿಗಲ್ರಿ. ಯಾರ ಎದುರುಗಡೆ ಬರ್ತಾರೆ ಬಾಬಾ? ಬ್ರಹ್ಮ ಕುಮಾರಿಯರ ಎದುರುಗಡೆ ಬಂದು ಹೇಳ್ತಾರೆ. ಈಗ ನಿಮಗೆಲ್ಲ ಜ್ಞಾನ ಸಿಕ್ಕಿದೆ. ब्रह्मा द्वारा आदि सनातन देवी देवता धर्म की स्थापना होती है. वही बाप राजयोग सिखा रहे हैं. इसमें मूंझने की बात ही नहीं. ಧರ್ಮ ಸ್ಥಾಪನೆಯೂ ಮಾಡಕ್ಕೆ ಬಂದೀನಿ, ನಿಮಗೆ ರಾಜಯೋಗನೂ ಕೂಡ ಕಲಿಸ್ತಾ ಇದ್ದೀನಿ. ಈ ಮಾತಿನಲ್ಲಿ ನಿಮ್ಗೆ ಸಂಶಯ ಬರಬಾರ್ದು. ಯಾಕೆಂದರೆ ನೀವು ಇದನ್ನು ತಿಳ್ಕೊಂಡು ಅನೇಕರಿಗೆ ಈ ನಾಲೆಜನ್ನು ತಿಳಿಸ್ಬೇಕಾಗಿದೆ. ಹಮ್ಕೋ ಬಿ ಸುನಾನೆ ವಾಲಾ ಶಿವ ಬಾಬಾ ಹಿ ಹೈ. ಯಾವಾಗಲೂ ಕೂಡ ಬ್ರಹ್ಮ ಬಾಬಾ ಎಂದಾದರೂ ನಾ ಹೇಳ್ತೀನಿ ಅಂತಾರೇನ್ರಿ? ಬ್ರಹ್ಮ ಬಾಬಾ ಏನು ಹೇಳ್ತಾರೆ? ನನಗೂ ಶಿವ ಬಾಬಾನೇ ಹೇಳ್ತಾರೆ. ಯಾವಾಗಲೂ ಏನಿರ್ಬೇಕ್ರಿ ಸ್ಮೃತಿ ನಮಗೆ? ಶಿವ ಬಾಬಾನೇ ಹೇಳ್ತಾ ಇದ್ದಾರೆ. ಅಭಿ ತುಮ್ ಕಹೇಂಗೆ ಹಮ್ ಪತಿ ಸೇ ಪಾವನ್ ಬನ್ ರಹೆ ಹೈ. ಬಾಬಾ ಸಮझाते हैं ये है ही पतित दुनिया रावण राज्य है. रावण ಪಾಪಾತ್ಮ बनाते हैं. ರಾವಣನ ಕೆಲಸ ಏನ್ರಿ? पापात्मा ಮಾಡೋದು. तो ये और कोई भी नहीं जानते. भल रावण की एफिजी जलाते हैं परंतु कुछ भी समझते नहीं. ಪ್ರತಿ ವರ್ಷ ರಾವಣನ ದೊಡ್ಡ ದೊಡ್ಡ ಮೂರ್ತಿ ಮಾಡಿ ಸುಟ್ರು ರಾವಣನ ಪರಿಚಯ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. 10 ತಲೆ ತೋರಿಸೋದು. 10 ತಲೆ ಅರ್ಥ ಏನು ಗೊತ್ತೇ? 10 ತಲೆ ಅಂದ್ರೆ ಏನ್ರಿ? 10 ದಿಶೆಯಲ್ಲಿ ಅವನದ, ಎಲ್ಲ ಕಡೆನೂ ಏನೈತಿ ಅವನ ರಾಜ್ಯ. ನಾನು ಸರ್ವ್ಯಾಪಿ ಅಂತಾನೋ, ಎಲ್ಲಿ ನೋಡಿದ್ರಲ್ಲಿ ನಾನು ಮಾಮ ಅದಕ್ಕೆ ಹೇಳ್ತಾರೆ. ಇದು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಸೀತಾಕೋ ರಾವಣ ಲೇ ಗಯ.
ರಾವಣ ಯಾರನ್ನು ಕರ್ಕೊಂಡು ಹೋದ? ರಾಮ ಭಗವಾನ್ ಪತ್ನಿ ಸೀತೆಯನ್ನು ಕರ್ಕೊಂಡು ಹೋದ, ಇದು ಮಾಡ್ದ, ಏನೇನು ಕತೆಗಳನ್ನು ಹೇಳ್ತಾರೆ. कितनी कथाएं बैठ लिखी हैं. जब बैठ कर सुनते हैं तो रो लेते हैं. ಕೆಲವರು ರಾಮಾಯಣ ಕೇಳುವಾಗ ಎಷ್ಟು ಇಮೋಷ್ನಲ್ ಆಗ್ತಾರೆ ಹೇಳ್ರಿ. ಭಕ್ತಿಯೊಳಗೆ ಭಾವನೆ ಭಾಳ ಇರ್ತದೆ. ಕೇಳುವಾಗ ರಾಮನ ಪತ್ನಿ ಸೀತೆಗೂ ಇಂಥ ದಶ ಬತ್ತಲ್ಲ, ಸೀತೆಗೂ ಎಂಥ ಪರಿಸ್ಥಿತಿ ಬಂತಲ್ಲ, ರಾಮನಿಗೂ ಎಂಥದ್ದು ಬಂತು, ಮನೆ ಬಿಟ್ಟು ಹೋಗೋದು ಬಂತು, ಇವೆಲ್ಲ ಕೇಳಿ ಏನು ಮಾಡ್ತಿರ್ತಾರೆ? ಅಳ್ತಿರ್ತಾರೆ. ಕತೆ ಕೇಳಿ ಕೆಲವ್ರು ಸಿನಿಮಾ ನೋಡಿನೂ ಏನಾಗ್ತಿರ್ತಾರೆ, ಸಿನಿಮಾ ನೋಡಿನೂ ಅಳ್ಕೋತ ಕೂಡ್ತಿರ್ತಾರೆ. ಕೆಲವೊಂದು ಅಳು ಪಿಕ್ಚರ್ ಇದ್ರೆ ಟಾಕೀಸ್ ತುಂಬ ಏನು ಕೇಳಿಸ್ತಿರ್ತದೆ, ಬರೇ ಅಳುದೇ ಕೇಳಿಸ್ತದೆ. बैठतर भावने ಹೆಂಗಿರುತ್ತೆ. वो तो है शब्दंत कथाएं. बाबा हमको विकर्माजीत बनाने के लिए समझाते हैं. ನೋಡಿ ನಿನ್ನೆನು ಬಾಬಾ ಹೇಳಿದ್ದಾರೆ, ಯಾವುದು ವಿಕರ್ಮ ಮಾಡುವಂಗಿಲ್ಲ, ವಿಕರ್ಮಾಜೀತ್ ಆಗುವಂಥ ಜ್ಞಾನ ಬಾಬಾ ನಮಗೆ ಕೊಡ್ತಾ ಇದ್ದಾರೆ. कहते हैं ಹೆಂಗೆ ವಿಕರ್ಮಾಜೀತ್ ಆಗ್ತೀರಿ? ವಿಕರ್ಮಾಜೀತ್ ಆಗ್ಲಿಕ್ಕೆ ಏನು ಜ್ಞಾನ? ನಮ್ಮಿಂದ ಯಾವುದು ಪಾಪಕರ್ಮ ಆಗಬಾರ್ದಂದ್ರೆ ಅದಕ್ಕಾಗಿ ಏನು ಮಾಡಬೇಕು? ಬಾಬಾ ಹೇಳ್ತಾರೆ, ಮಾಮೇಕ ಯಾದ ಕರ್, ನಿರಂತರ ಬಿಡದೆ ನೆನಪು ಮಾಡ್ರಿ. ಯಹಾ ಬಿ ಬುದ್ಧಿ ಕಹಾ ಬಿ ಬುದ್ಧಿ ನಹಿ ಲಗಾವ್. ಬಾಬಾ ಹೇಳ್ತಾರೆ, ನೀವು ನೆನಪಿಗೆ ಕುಂತ್ರೆ ಹಿಂಗೆ ಕೊಡಬೇಕಲ್ಲ, ನಿಮ್ಮ ಮಗ್ಳಿಗೆ ಯಾರು ಬಂದು ಕುಂತಾರಂತೂ ನಿಮ್ಗೆ ಕಾಣಿಸ್ಬಾರ್ದು, ಎಲ್ಲೂ ನಿಮ್ಮ ಬುದ್ಧಿ ಹೋಗಬಾರ್ದು. ನೋಡ್ತಿರ್ತೈತಿ ಕಣ್ಣ, ಒಂದು ತಾಸು ಆಯ್ತೇನು ಅದು ಗಡಿಯಾರಿಗೆ ನೋಡೋದು, ಒಂದು ತಾಸು ಯೋಗಕ್ಕೆ ಬಂದ್ವಿ ಅಂದರೆ ಒಂದು ತಾಸು ಆಗೈತಿ, ನಾ ಒಂದು 5 ನಿಮಿಷ ಕಡಿಮೆ ಕುಂತೀವಿ ಯೋಗಕ್ಕೆ, ಆದರೆ ಗಡಿಯಾರದ ಸ್ಮೃತಿ ಇಲ್ಲ. ಮೊಬೈಲ್ ತೊಗೊಳ್ದು ಒಂದೊಂದು ಹಾಡು ಹಚ್ಕೋತ ಹೋಗೋದು, ಮತ್ತು ನಡ್ಬರ್ಕ್ ಏನು ಬರ್ತದೆ ಅದು ನೋಡೋದು. ಬಾಬಾ ಹೇಳ್ತಾರೆ, ಯೋಗ ಅರ್ಥಾರ್ಥ ಬಾಬಾ ಅವ್ರ ಮೇ, ಎಲ್ಲೂ ಬುದ್ಧಿ ಹೋಗುವಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಶಿವ ಬಾಬಾ ने हमको अपना परिचय दिया है. पतित पावन बाप आकर अपना परिचय देते हैं. अब तुम समझते हो कितना मीठा बाबा है, कितना मीठा है. ನಿಮ್ಗೆ ಗೊತ್ತಾಗ್ಬಿಟ್ಟೈತೆ ಬಾಬಾ ಏನದ, ಎಷ್ಟು ಮಧುರದ. ಜಗತ್ತಿನಲ್ಲಿ ಬಾಬಾನ್ಕಿಂತ ಸ್ವೀಟ್ ಯಾರಾದ್ರೂ ಅದಾರೆ? ಜಗತ್ತಿನಲ್ಲಿ ಬಾಬಾನ್ಕಿಂತ ಸುಂದರ ಯಾರಾದ್ರೂ ಅದಾರೆ? ಅವನು ಸತ್ಯಂ ಶಿವಂ ಸುಂದರಂ ಇದ್ದಾನೆ. ಅವನಿಗಿಂತಲೂ ಸುಂದರ ಈ ಜಗತ್ತಿನಲ್ಲಿ ಯಾರೂ ಇಲ್ಲೇ ಇಲ್ಲ. तो जो हमको स्वर्ग का मालिक बना रहे हैं. ಏನಿದ್ವಿ ರೀ, ಮುಳ್ಳಿದ್ವಿ, ಹೂ ಮಾಡಿ ನಮ್ಮನ್ನು ಸ್ವರ್ಗದ ಮಾಲೀಕ್ ಮಾಡ್ತಾ ಇದ್ದಾರೆ. ಎಂಥ ಮಧುರ ತಂದೆ ಇದ್ದಾರೆ ಬಾಬಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. वाह बाबा वाह, वाह ಡ್ರಾಮಾ ವಾಹ, ವಾಹ ರೇ ನನ್ನ ಭಾಗ್ಯ ವಾಹ. ನಾನಾತ್ಮ ಸುರಕ್ಷಿತವಾಗಿದ್ದೇನೆ, ನನ್ನ ತಲೆ ಮೇಲೆ ಶಿವಬಾಬಾರವರ ವರದಾನದ ಹಸ್ತ ಇದೆ. ಏನು ಭಾಗ್ಯ ರೀ? ಸುಮ್ಮನೆ ವಾ ಭಾಗ್ಯ ಅನ್ನುವಂಗಿಲ್ಲ ಅಂತೇಳಿ. ಏನು ಭಾಗ್ಯ? ಏನು ಭಾಗ್ಯ ರೀ? ವಾಹಾರಿ ನನ್ನ ಭಾಗ್ಯ. ಏನು ಭಾಗ್ಯ ರೀ? ಮುರಳಿಯಲ್ಲಿ ಏನು ಭಾಗ್ಯದ ಅನುಭವ ಆಯ್ತು? ಬಾಬಾ ಹೇಳಿದ್ರು, ನಿಮ್ಮ ಬುದ್ಧಿ ಕಪಾಟ ತೆಗ್ದೀನಿ, ನಿಮಗೆ ಕಣ್ಣು ತೆಗೆಸಿದ್ದೀನಿ, ನಿಮಗೆ ಕರ್ಮದ ಕಲೆ ಕಲಿಸ್ಕೊಡ್ತೀನಿ, ನಿಮಗೆ ರಾಜಯೋಗ ಕಲಿಸ್ತೀನಿ, ನಿಮಗೆ ಧರ್ಮದ ಬಗ್ಗೆನೂ ಹೇಳ್ತೀನಿ. ನಾನೇ ನಿಮಗೆ ಬ್ರಹ್ಮ ಕುಮಾರಿಯರಿಗಷ್ಟೇ ಬಂದು ಹೇಳ್ತೀನಿ. ಮತ್ತು ಇದೆಂಥ ಭಾಗ್ಯ? ವಹಾರೇ ಮೇರಾ ಭಾಗ್ಯ. धारणा के लिए मुख्य सार ಮೊದಲೇದಿದೆ, कर्म अकर्म और विकर्म की गति को जान. कर्म ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಏನು ಮಾಡಂದ್ರೆ, ಇಷ್ಟು ಮೂರು ತಿಳ್ಕೊಂಡು ಏನು ಮಾಡಂದ್ರೆ, ಏನು ಮಾಡಿದ್ರಿ? ಮತ್ತು ಕರ್ಮದ ಬಗ್ಗೆ ತಿಳ್ಕೊಂಡು ಏನು ಮಾಡಿದ್ರಿ? ಶ್ರೇಷ್ಠ ಕರ್ಮ ಕರ್ಮೇ ಹೇ. ನೋಡ್ರಿ ಬಾಬಾ ಏನು ಹೇಳ್ತಾರೆ, ಇದು ತಿಳ್ಕೊಂಡು ಬರೀ ಅಲ್ಲಿ ಪುಸ್ತಕದಾಗ ಬರ್ಕೊಳ್ಳೋದಲ್ಲ, ಮಸ್ತಕದೊಳಗೂ ಹೋಗ್ಬೇಕು. ಪುಸ್ತಕದಾಗ ಏನಾಗಿರ್ಬೇಕು ರೀ? ಮಸ್ತಕದಾಗ ಹೋಗ್ಬೇಕು. ಇವತ್ತು ಬಾಬಾ ಕರ್ಮದ ಕಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು. ಯಾಕೆ ಬಾಬಾ ಮೊದಲಿಗೆ ಏನು ಹೇಳಿದ್ದಾರೆ? ಮೊನ್ನೆ 100ಕ್ಕೆ 100 ಗುಣ ಆಗ್ತೈತಿ, ಅದಕ್ಕೆ ಇನ್ಮೇಲೆ ಯಾವುದು ವಿಕರ್ಮ ಮಾಡುವಂಗಿಲ್ಲ. ಬಂದಿದ್ದು ಪುಣ್ಯಾತ್ಮರಾಗಕ್ಕೆ ಬಂದಿದ್ದು, ಅದಕ್ಕೆ ಶ್ರೇಷ್ಠ ಕರ್ಮ ಮಾಡಿ.
ज्ञान दान कर ಧರ್ಮಾತ್ಮ ಬನ್ನ है. ಜ್ಞಾನ ದಾನವನ್ನು ಮಾಡಿ ಧರ್ಮಾತ್ಮ ಆಗಬೇಕು. ಒಂದು ಶ್ರೇಷ್ಠ ಕರ್ಮ ಮಾಡಬೇಕು, ಇನ್ನೊಂದು ಜ್ಞಾನದ ದಾನ ಮಾಡಿ ಧರ್ಮಾತ್ಮ. ಅಂಡರ್ಲೈನ್ ಇವತ್ತೇನು ಮಾಡಬೇಕು. ಎರಡನೇದು, ಯಹ ವಾನಪ್ರಸ್ಥ ಅವಸ್ಥೆ. ನಮಗೆಲ್ರಿ ನಾವು ಸಣ್ಣವರದೀವಿ, ಬಾಬಾ ಹೇಳಿದ್ರೆ ಇಡೀ ಜಗತ್ತು ವಾನಪ್ರಸ್ಥ ಐತಿ. ಇದು ವಾನಪ್ರಸ್ಥ ಅವಸ್ಥಾ ಆಗಿದೆ. इन अंतिम घड़ियों में पावन बनकर ಈ ಅಂತಿಮ ಕ್ಷಣಗಳಲ್ಲಿ ಪಾವನ ಆಗಿ ಪಾವನ್ ದುನಿಯಾ ಮೇ ಜಾನಾ ಹೈ, ಪಾವನ ಜಗತ್ತಿಗೆ ಹೋಗೋದಿದೆ. ಪಾವನ್ ಬನ್ನೆ ಕಾ ಮೆಸೇಜ್ ಸಬ್ಕೋ ದೇನಾ ಹೈ. ಪಾವನ ಆಗುವಂಥ ಸಂದೇಶ ಎಲ್ಲರಿಗೂ ಕೊಡಿ. ಎರಡು ಸಂದೇಶ ಬಾಬಾ ಹೇಳಿದ್ರು. ಒಂದು ಮನೆಗೆ ಹೋಗೋದೈತಿ ಅಂತ ಹೇಳ್ರಿ, ಇನ್ನೊಂದು ಈಗ ಪಾವನ ಆಗ್ರಿ. ಹೆಂಗಾಗ್ತೀರಿ ಅದನ್ನು ಹೇಳಬೇಕು. ಹೋಗಿ ನೀರಲ್ಲಿ ಮುಳುಗೋದ್ರಿಂದ ತ್ರಿವೇಣಿ ಸಂಗಮದಲ್ಲಿ ಮುಳುಗದೆ, ಬೆಂಕಿ ಮೇಲೆ ನಡೆದೆ, ಅದು ಹೋಗಿ ಸುತ್ತಾಗಿ ಬಂದೇ ಇಲ್ಲ. ಪಾವನ ಇದರಿಂದ ಆಗ್ತೀರಿ, ಪತೀತ ಪಾವನ ತಂದೆಯನ್ನು ನೆನಪು ಮಾಡಿದಾಗ. ಈ ಮೆಸೇಜ್ ಅವ್ರಿಗೆ ಪೂರ್ಣ ಕ್ಲಿಯರ್ ತಲುಪಬೇಕು. ವರದಾನ. ನಿನ್ನೆ ವರದಾನ ಏನಿದ್ರೆ, ನಿನ್ನೆ ವರದಾನ ಏನಿತ್ತು? ಮಹಾನ್ ಮತ್ತು ಮೇಲ್ಮಾನ್ ಸ್ಮೃತಿಯ ಮೂಲಕ ಸರ್ವ ಆಕರ್ಷಣೆಯಿಂದ ಮುಕ್ತಾಗುವಂತಹ ಉತ್ತಮಾತ್ಮ ಆಗಿದೆ. ಒಂದು ಮೆಹಮಾನ್ ಅಂದಾಗ ಎಲ್ಲೂ ಆಕರ್ಷಣೆ ಆಗೋದು. ಯಾಕೆ? ಅತಿಥಿ ಅದೀನಿ. ಅತಿಥಿ ಅಂದರೆ 2 ದಿನ. ಮತ್ತು ಇಲ್ಲೇನು ನಂದು ಅನ್ನೋದು ಇರ್ತದ್ರೆ ಆಕರ್ಷಣೆ ಆಗೋಕ್ಕೆ ಇಲ್ಲೇ ಇಲ್ಲ. ಒಂದು ನಾನು ಮಹಾನ್ ಅಂದರೆ ಕರ್ಮ, ಸಂಕಲ್ಪ, ಮಾತು ಎಲ್ಲ ಮಹಾನ್ ಆಗ್ತೈತೆ. ನಮ್ಮ ಮೆಹಮಾನ್ ಅಂದರೆ ಎಳೆತ ಸೆಳೆತ ಎಲ್ಲೂ ಆಕರ್ಷಣೆ, ಎಳೆತ ಸೆಳೆತ ನಮ್ಮಲ್ಲಿ ಬರೋದಿಲ್ಲ. ಅದಕ್ಕೆ 2 ಸ್ಮೃತಿ, ಒಂದು ಮಹಾನ್, ಇನ್ನೊಂದು ಮೆಹಮಾನ್. ಇವತ್ತಿನ ವರದಾನ, ಪಾಸ್ ವಿತ್ ಆನರ್ ಬನ್ನೆ ಕೆ ಲಿಯೆ, ಗೌರವಾನ್ವಿತವಾಗಿ ಪಾಸ್ ಆಗಬೇಕೆಂದರೆ, ಗೌರವದಿಂದ ಪಾಸ್ ಆಗಬೇಕೆಂದರೆ सर्वद्वारा संतुष्टता का पासपोर्ट प्राप्त करने वाले. ಗೌರವದಿಂದ ಪಾಸ್ ಆಗಬೇಕೆಂದರೆ ಸರ್ವರ ಮೂಲಕ ಸಂತುಷ್ಟತೆಯ ಪಾಸ್ಪೋರ್ಟ್ ಪ್ರಾಪ್ತ ಮಾಡಿಕೊಳ್ಳುವಂತಹ ಸಂತುಷ್ಟ ಮಣಿ ಭವ, ಸಂತುಷ್ಟ ಮಣಿ ಆತ್ಮ ಆಗ್ರಿ. ನೋಡ್ರಿ, ಎಲ್ಲರೂ ನಮ್ಮಿಂದ ಸಂತುಷ್ಟ ಆಗಬೇಕು, ನಾನು ಎಲ್ಲರಿಂದ ಸಂತುಷ್ಟ ಇರಬೇಕು. ಇದು ದೊಡ್ಡ ಪಾಸ್ಪೋರ್ಟ್ ಐತ್ರಿ. ವಿದೇಶಕ್ಕೆ ಹೋಗೋಕೆ ಏನು ಬೇಕು? ಹಂಗೆ ಬಾಬಾ ಹೇಳ್ತಾ ಇದ್ದಾರೆ, ಗೌರವದಿಂದ ಪಾಸ್ ಆಗಬೇಕೆಂದರೆ ಸರ್ವರ ಮೂಲಕ ನಿಮ್ಮಿಂದ ಎಲ್ಲರೂ ಏನಾಗಬೇಕು? ನಮಗೆ ಇಷ್ಟಂತೂ ಬಾಬಾ ಹೇಳಿದ್ದಾರೆ. ನಮಗೆ ಎಲ್ಲರೂ ನಮ್ಮಿಂದ ಸಂತುಷ್ಟ ಆಗಲ್ಲ. ಅದಕ್ಕೆ ಎಷ್ಟು ಚೂಟ್ ಕೊಟ್ಟಾರೆ ಬಾಬಾ ನಮಗೆ? 5%. 95% ಅಂತೂ ನೀವು ಸಂತುಷ್ಟ ಮಾಡಬೇಕು ಎಲ್ಲರಿಗೂ. ಆ 5% ಯಾವಾಗ ಹೇಳಿದ್ದಾರೆ ಬಾಬಾ? 70-80 ಒಳಗೆ ಹೇಳಿದರು ಬಾಬಾ, 80 ಮುರಳಿ ಮೇಲೇನು. ಆದರೆ ಈಗಂತೂ 2026ನಲ್ಲಿ ಅದೀವ್ರೆ 5% ಇಲ್ಲಿ. ಎಲ್ಲರನ್ನೂ ಏನು ಮಾಡಬೇಕು? ಸಂತುಷ್ಟ ಮಾಡಲೇಬೇಕು. ಬಾಬಾ ಅದಕ್ಕೆ ಹೇಳ್ತಾರೆ, ಗೌರವದಿಂದ ಪಾಸ್ ಆಗಬೇಕಂದ್ರೆ ಸಂತುಷ್ಟತೆ ಪಾಸ್ಪೋರ್ಟ್ ನಿಮ್ಮ ಒಬ್ಬರಿಂದ ಅಲ್ಲ. ನಾ ಸಂತುಷ್ಟದಿಂದ ಬಾಬಾ ನನಗೆ ಲೈಫ್ ಖುಷಿ ಐತಲ್ಲ, ನಿಮ್ಮಿಂದ ಎಲ್ಲರೂ ಏನಿರಬೇಕು? ಸರ್ವರ ಮೂಲಕ ಸಂತುಷ್ಟತೆ ಪಾಸ್ಪೋರ್ಟ್ ಮಾಡಿ ಪ್ರಾಪ್ತ ಮಾಡಿಕೊಳ್ಳುವಂಥ ಸಂತುಷ್ಟ ಮಣಿ ಆತ್ಮ ಆಗಲಿ. ಜೋ ಬಚ್ಚೆ ಅಪ್ನೆ ಆಪ್ ಸೆ, ಯಾವ ಮಕ್ಕಳು ಅಪ್ನೆ ಆಪ್ ಸೆ ಅಪ್ನೆ ಪುರುಷಾರ್ಥ ಸೆ, ತಮ್ಮಿಂದ ತಮಗಾಗಿ ಅಥವಾ ತಮಗೆ ತಾವೇ ಅಥವಾ ತಮ್ಮ ಪುರುಷಾರ್ಥದಿಂದ ಅಥವಾ ಸರ್ವಿಸ್ ಸೆ ಮತ್ತು ಸೇವೆಯಿಂದ ಬ್ರಾಹ್ಮಣ ಪರಿವಾರಕ್ಕೆ ಸಂಪರ್ಕಿಸಿ, ಬ್ರಾಹ್ಮಣ ಪರಿವಾರದ ಸಂಪರ್ಕದಿಂದ ಸದಾ ಸಂತುಷ್ಟ रहते हैं, ಸದಾ ಸಂತುಷ್ಟ ಇರ್ತಾರೆ. ಎದ್ರಂದ್ರಿ ತಮ್ಮಿಂದ ತಾವು ಅಂದರೆ ತನಗೆ ತಾನೇ ಏನಾಗಬೇಕು? ತನ್ನಿಂದ ತಾನು ನಾ ಪುರುಷಾರ್ಥ ಮಾಡಾಕತ್ತೀನಿ ಅಂದರೆ ನಾ ಸಂತುಷ್ಟದೀನಿ. ತನ್ನಿಂದ ತಾನು ಮತ್ತು ತನ್ನ ಪುರುಷಾರ್ಥದಿಂದ, ತನ್ನ ಸೇವೆಯಿಂದ, ಬ್ರಾಹ್ಮಣ ಪರಿವಾರದ ಸಂಪರ್ಕದಿಂದ ಸದಾ ಸಂತುಷ್ಟರಾಗಿರ್ತಾರೆ. ಉನೇಹಿ
ಸಂತುಷ್ಟ ಮಣಿ ಕಹಾ ಜಾತಾ ಹೈ. ಅವರಿಗೆ ಸಂತುಷ್ಟ ಮಣಿ ಅಂತ ಹೇಳಲಾಗುತ್ತೆ. ನೋಡ್ರಿ, ನಮ್ದೇನು ಜೀವನ ರೀ, ನಂದು ಒಂದು ಜೀವನ ರೀ, ಎಂಥದೈತಪ್ಪ ಇದು, ಏನಪ್ಪ ಭಗವಂತ ಅಂತ ಅನ್ನುವಂಗಿಲ್ಲ ರೀ. ಈ ಜೀವನದಲ್ಲಿ ಅದೀವಂದರೆ ಈ ಪಾತ್ರದಿಂದ ನಾ ಏನಿರಬೇಕು, ಆತ್ಮ ಸಂತುಷ್ಟ ಅಂತೂ ಯಾವತ್ತೂ ಐತಿ. ಆದರೆ ಇಲ್ಲಿ ಪಾತ್ರದಲ್ಲಿ ಬಂದಿನಲ್ಲ, ಈ ಪಾತ್ರದಿಂದ ನಾ ಏನಾಗಬೇಕು, ಸಂತುಷ್ಟ ಇರಬೇಕು. ಯಾಕೆ ಬಾಬಾ ನಮಗದು ಮುಖ್ಯ ಹೇಳ್ತಾರೆ, ಏನಿದ್ರೂ ಸಂತುಷ್ಟತೆ ಇಲ್ಲ ಅಂದರೆ ಉಪಯೋಗ ಏನೈತಿ. ಅದಕ್ಕೆ ಪುರುಷಾರ್ಥದ, ನಮ್ದೇನು ಪುರುಷಾರ್ಥಪ್ಪ ಬಾಬಾ, ನೀ ಏನು ಹೇಳ್ತೀವೋ, ನಾ ಏನು ಮಾಡಾಡ್ತೀನಿ, ನನಗೇನಿಲ್ಲ ಇಲ್ಲ. ನಿನ್ನ ಪುರುಷಾರ್ಥದಿಂದ ಡ್ರಾಮಾನುಸಾರ ಎಷ್ಟು ಮಾಡೋದೈತೆ ಅಷ್ಟು ನಮ್ಮದು ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಿಮ್ಮಿಂದ ನೀವು ನಿಮ್ಮ ಪುರುಷಾರ್ಥದಿಂದ ಬ್ರಾಹ್ಮಣ ಪರಿವಾರದಿಂದಲೂ ಏನಿರಬೇಕು. ಇವ್ರು ಕಂಡ್ರೆ ನಮಗೆ ಆಗಲ್ರಿ, ಇವ್ರಿಂದ ನಮಗೆ ಸಾಕಾಗೈತಿ, ಇವರಿಂದ ನಮಗೆ ಸಾಕಾಗೈತಿ, ಇವ್ರೇನ್ರಿ ನಮಗೆ ಒಂದು ದೊಡ್ಡ ಪರೀಕ್ಷೆ ಆಗ್ಯಾರ. ಬಾಬಾ ಹೇಳ್ತಾರಿಲ್ಲ, ಪರಿವಾರದಿಂದಲೂ ಏನಿರಬೇಕು, ಸಂತುಷ್ಟಿ ಇರಬೇಕು. ಅಂಥ ಮಕ್ಕಳಿಗೆ ಏನು ಟೈಟಲ್ ರೀ, ಸಂತುಷ್ಟ ಮಣಿ. ಸರ್ವ ಆತ್ಮಾओं के संपर्क में अपने को संतुष्ट रखना. ನೋಡ್ರಿ, ಇದು ದೊಡ್ಡದೈತಿ, ಎಲ್ಲರ ಮಧ್ಯದೊಳಗೂ ಇರೋದು ನಾವು. ಸರ್ವ ಆತ್ಮಗಳ ಸಂಪರ್ಕದಲ್ಲಿ ಬಂದರೂ ಏನಿರಬೇಕು ನಾವು, ಇವರಿಂದ ನಾ ಭಾಳ ಸಂತುಷ್ಟದೇನ್ರಿ, ಇವರಿಂದ ನನಗೇನು ಆಗ್ತಾ ಇಲ್ಲ ಅಂತಿಲ್ಲ, ಎಲ್ಲರ ಜೊತೆ ಇದ್ದರೂ ಏನಿರಬೇಕು. ಬಾಬಾ ಹೇಳ್ತಾರೆ, ನಿಮ್ಮನ್ನು ಸಂತುಷ್ಟವಾಗಿ ಇಟ್ಕೋಬೇಕು, ಮತ್ತು ಇನ್ನೊಬ್ಬರನ್ನು ಏನು ಮಾಡಬೇಕ್ರಿ, ಅವ್ರ ಸರ್ವಕ್ಕೂ ಸಂತುಷ್ಟ ಕಾರಣ, ಮತ್ತು ಎಲ್ಲರನ್ನ ಸಂತುಷ್ಟ ಮಾಡೋದು. इसमें जो विजयी बनते हैं, ತಾನೂ ಸಂತುಷ್ಟಿದ್ದು, ಎಲ್ಲರ ಸಂಪರ್ಕದಾಗ ಬಂದು ಸಂತುಷ್ಟಿದ್ದು, ಇನ್ನೊಬ್ಬರಿಗೆ ಸಂತುಷ್ಟಪಡಿಸೋರು ಯಾರಿದ್ದಾರೆ, ಇದರಲ್ಲಿ ಯಾರು ವಿಜಯಿ ಆಗ್ತಾರೆ, ವಹಿ ವಿಜಯ ಮಾಲಾ ಮೇ ಆತೆ ಹೈ. ಅವರು ವಿಜಯ ಮಾಲೆಯಲ್ಲಿ ಬರ್ತಾರೆ. ಎರಡು ಹೇಳಿದ್ರಿ ಬಾಬಾ, ಒಂದು ಸಂತುಷ್ಟ ಮಣಿ, ಇನ್ನೊಂದು ವಿಜಯ ಮಾಲೆ. ಶಬ್ದ ನೆನಪಿಟ್ಕೊಳ್ರಿ. ವಿಜಯ ಮಾಲೆಯಲ್ಲಿ ಯಾರು ಬರೋರಿ, ಎಲ್ಲರ ಮಧ್ಯದಲ್ಲಿದ್ದು ಸಂತುಷ್ಟಿದ್ದು, ಅವರನ್ನು ಸಂತುಷ್ಟಪಡಿಸ್ಬೇಕು, ಅವ್ರು ವಿಜಯ ಮಾಲೆಯಲ್ಲಿ. ಇನ್ನು ಪಾತ್ರದಿಂದ ಸಂತುಷ್ಟ ಇರೋರು ಸಂತುಷ್ಟ ಮಣಿಗಳು. ಪಾಸ್ವಿತ ಆನರ್ ಬನ್ನೆ ಕೆ ಲಿಯೆ ಸರ್ವದ್ವಾರ, ಗೌರವದಿಂದ ಪಾಸ್ ಆಗಬೇಕೆಂದರೆ ಸರ್ವರ ಮೂಲಕ ಏನು ಸಿಗ್ಬೇಕ್ರಿ ನಿಮಗೆ, ಸಂತುಷ್ಟತಾ ಕಾ ಪಾಸ್ಪೋರ್ಟ್ ಮಿಲ್ನಾ ಚಾಹಿಯೆ. ಸಂತುಷ್ಟತೆ ಪಾಸ್ಪೋರ್ಟ್ ಸಿಗಲೇಬೇಕು. ಸಿಗ್ತೈತ್ರಿ, ಜಲ್ದಿ ಸಿಗ್ತೈತ್ರಿ ನಿಮಗೆ ರೀ. ಈಗ ನಿಮ್ಮಿಂದ ಭಾಳ ಸಂತುಷ್ಟದೀನಿ ರೀ, ನಿಮ್ಮಿಂದ ಹಿಂಗೆ ಹೇಳೋರದಾರೆ, ಹಾಂ ಸಿಗ್ತೈತ್ರಿ. ಮತ್ತು ಅದಕ್ಕೆ ಬಾಬಾ ಮತ್ತೆ ಹೇಳ್ತಾರೆ, ಇದನ್ನು ತಗೋಬೇಕಂದ್ರೆ ಮತ್ತೆ ಎರಡು ಶಕ್ತಿ ಹೇಳ್ತಾರೆ ಬಾಬಾ. ಸಂತುಷ್ಟ, ನೀವು ಇನ್ನೊಬ್ರಿಗೂ ಸಂತುಷ್ಟ ಮಾಡಬೇಕು, ನಿಮ್ಮಿಂದ ಅವ್ರು ಸಂತುಷ್ಟ ಇರಬೇಕಲ್ಲ. ಒಬ್ಬರೇ ಅಲ್ರಿ, ಎಲ್ಲರೂ, ಆ ಪರಿವಾರದವರು ಈ ಪರಿವಾರದವ್ರು ಎಲ್ಲ ಕಡೆ ನೀವು ಸಂತುಷ್ಟ ಮಾಡಬೇಕಾಗೈತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಪಾಸ್ಪೋರ್ಟ್ ಲೇನೆಕೆ ಲಿಯೇ, ಈ ಪಾಸ್ಪೋರ್ಟ್ ತೆಗೆದುಕೊಳ್ಳೋದಕ್ಕಾಗಿ ಸಿರ್ಫ್ ಕೇವಲ ಏನು ಹೇಳ್ತಾರೆ ನೋಡ್ರಿ ಬಾಬಾ, ಸಿರ್ಫ್ ದುಡ್ಡು ಖರ್ಚು ಮಾಡೋದೈತ್ರಿ. ಈ ಪಾಸ್ಪೋರ್ಟ್ ತೊಗೊಳಕ್ಕೆ ದುಡ್ಡು ಖರ್ಚು ಮಾಡೋದೈತ್ರಿ, ಓಡಾಡೋದೈತ್ರಿ. ಆ ಪಾಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ಎಷ್ಟು ಓಡಾಡ್ಬೇಕ್ರಿ, ಅವ್ರು ವಿದೇಶಕ್ಕೆ ಹೋಗ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಇನ್ನೆಲ್ಲ ಮಾಡಬೇಕು. ಇಲ್ಲಿ ರೀ, ಇಲ್ಲೇನು ಮಾಡೋದೈತಿ, ಸಿರ್ಫ್ ಬಾಬಾ ಹೇಳ್ತಾರೆ, ಸಹನ ಕರ್ನೆ ಸಮಾನೆ ಕಿ ಶಕ್ತಿ ಧಾರಣ ಕರ್ನೆ. ಸಂತುಷ್ಟ ಆಗಿರ್ಬೇಕಂದ್ರೆ ಒಂದು ಸಹನ ಶಕ್ತಿ, ಇನ್ನೊಂದು ಸಮಾವೇಶ ಮಾಡಿಕೊಳ್ಳೋ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ರಿ, ಅವಾಗ ಸಂತುಷ್ಟ ಇರ್ತೀರಿ. ಇವೆರಡು ಶಕ್ತಿ ರೀ, ಸಹನೆ ಮಾಡ್ಕೊಳ್ಳೋದು, ಸಮಾವೇಶ. ಸ್ಲೋಗನ್ ರಹಮ್ ದಿಲ್ ಬನ್. ಈಗಂತೂ ಇದ್ರದ್ದು ಭಾಳ ಅವಶ್ಯಕತೆ. ಯಾಕೆಂದ್ರೆ ಜಗತ್ತಿನ ಆತ್ಮಗಳಿಗೆ ಮನಸಾ ಸೇವೆ ಮಾಡಬೇಕಂದ್ರೆ ನಾವೇನಾಗಬೇಕಾಗಿದೆ, ದಯಾವೃತ. ರಹಮ್ ದಿಲ್ ಬನ್ सेवा द्वारा निराश और थकी हुई आत्माओं को दया हृदयिಯಾಗಿ ಸೇವೆಯ ಮೂಲಕ ನಿರಾಶ್ ಮತ್ತು ದಣದಿರುವ ಆತ್ಮಗಳಿಗೆ, ಸುಸ್ತಾಗಿರುವಂಥ ಆತ್ಮಗಳಿಗೆ ಏನು ಮಾಡಿ ಸಹಾರಾದು. ಈಗ ಕಾಣಕತ್ತಾವಲ್ರಿ ದೃಶ್ಯಗಳು ಹೆಂಗಾಗ್ಬಿಟ್ಟಾರ, ಸಾಕಾಗ್ಬಿಟ್ಟದ. ಯುದ್ಧದ ದೃಶ್ಯಗಳು ನೋಡಿ, ಈ ಭಯಾನಕ ದೃಶ್ಯ ನೋಡಿ ಎಲ್ಲರಿಗೂ ಏನಾಗ್ಬಿಟ್ಟೈತೆ, ನಿರಾಶೆ ಆಗ್ಬಿಟ್ಟಾರೆ. ಏನಪ್ಪ ಮುಂದೆ ಹೆಂಗೆ ಅನ್ನುವಂಥದ್ದು. ಬಾಬಾ ಅದಕ್ಕೆ ಹೇಳ್ತಾರೆ, ನಿರಾಶ ಮತ್ತು ಸುಸ್ತಾಗಿರೋ ದಣದಿರೋ ಆತ್ಮಗಳಿಗೆ ಆಶ್ರಯ ಕೊಡ್ರಿ. ಆ ವ್ಯಕ್ತಿ ಶಾರ ಇದೆ. पावरफुल याद के लिए सच्चे दिल का प्यार चाहिए. अंडरलाइन
ಯೋಗ ಶಕ್ತಿಶಾಲಿ ಮಾಡಬೇಕು ಅಂತಂದರೆ ಬಾಬನ ಜೊತೆ ಏನಿರಬೇಕ್ರಿ? ಸಚ್ಚ ದಿಲ್, ಸ್ವಚ್ಛ ಸತ್ಯ. ಎರಡು ಬಾಬಾ ಯಾವಾಗಲೂ ಹೇಳ್ತಾರೆ. ಇವತ್ತು ಬಾಬಾ ಹೇಳ್ತಾರೆ ಸಚ್ಚೆ ದಿಲ್ ಕಾ ಪ್ಯಾರ್ ಚಾಯ್. ಸುಮ್ಮನೆ ನನ್ನ ಬಾಬಾ ಮಧುರ ಬಾಬಾ ಹಿಂಗೆ ಅನ್ನೋದಿಲ್ರಿ. ಬಾಬಾ ಏನು ಕೇಳ್ತಾರೆ? ಸತ್ಯ ಹೃದಯದ ಪ್ರೀತಿ ಬೇಕು. ಎದಕ್ಕಾಗ್ರಿ? ಯಾಕೆ ಅಗ್ನಿ ಯಾವುದೈತಿಲ್ಲ, ಪ್ರೀತಿ ಅಗ್ನಿ ಐತಿ. ಅದಕ್ಕೆ ಪ್ರೀತಿನೇ ಏನು ಬೇಕು? ಸತ್ಯ ಬೇಕು ಅಂತ ಹೇಳ್ತಾರೆ ಬಾಬಾ. सच्ची दिल वाले सेकंड में बिंदु बन बिंदु स्वरूप बाप को याद कर सकते हैं. ಸತ್ಯ ಮನಸ್ಸಿದ್ದಂಥವರು ಅಥವಾ ಸತ್ಯ ಹೃದಯ ಉಳ್ಳುವಂಥವರು ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡ್ಲಿಕ್ಕೆ ಸಾಧ್ಯ. ಅಂಡರ್ಲೈನ್ ರೀ ಸಚ್ಚಾಯಿ, ಸತ್ಯತೆ ವ್ಯಾಲ್ಯೂ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋದೈತಿ ಇವತ್ತು ನಾವು. ಸಚ್ಚಿ ದಿಲ್ ವಾಲೆ ಸಚ್ಚೆ ಸಾಹೇಬ್ಕು ರಾಜಿ ಕರ್ನಿಕೆ ಕಾರಣ. ಸತ್ಯ ಹೃದಯವಂತರು ಸತ್ಯ ತಂದೆಯನ್ನು ರಾಜಿ ಮಾಡಿರೋ ಕಾರಣ ಬಾಪ್ ಕಿ ವಿಶೇಷ ದುಆಯೆ ಪ್ರಾಪ್ತ ಕರ್ತೆ ಹೈ. ನೋಡ್ರಿ, ಬಾಬಾನ ಆಶೀರ್ವಾದ ಯಾವಾಗ ಸಿಗ್ತದ್ರೆ? ಒಳಗೊಂದು ಹೊರಗೊಂದು, ಮನಸ್ಸಿನಾಗೊಂದು, ಮಾತಿನಾಗೊಂದು, ಮುಖದಲ್ಲಿ ಒಂದು, ಒಳಗೊಂದು. ಹಿಂಗಿದ್ರೆ ಬಾಬಾ ಗೊತ್ತಾಗೋದಿಲ್ಲ ರೀ. ನಾವು ಹೇಳಿದ್ರಲ್ಲಿ ಹೇಳ್ತೀವಿ ನಿನ್ನ ಮೇಲೆ ಭಾಳ ಪ್ರೀತಿ ಐತಿ. ಬಾಬಾ ಮೊನ್ನೆ ಹೇಳ್ತೀರಿ ಭಾಳ ಪ್ರೀತಿ ಐತಿ ಅಂತ. ಆದರೆ ಬಾಪ್ ಕಾ ಪ್ಯಾರ್ ಕಿಸ್ಸೆ ಹೈ? ಮುರಳಿ ಜೊತೆ ನಿಮ್ಮ ಪ್ರೀತಿ ಇದ್ದರೆ ಬಾಬನ ಜೊತೆ ಪ್ರೀತಿ. ಬಾಬಾ ಎಷ್ಟು ಕ್ಲಿಯರ್ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಆಶೀರ್ವಾದನೂ ನಿಮಗೆ ಯಾವಾಗ ಸಿಗ್ತೈತೆ ಹೇಳ್ರಿ? ಸತ್ಯ ತಂದೆ ಜೊತೆ ಸತ್ಯವಾಗಿದ್ದಾಗ. जिससे सहज ही एक संकल्प में स्थित हो ज्वाला रूप की याद का अनुभव कर सकते हो. ಈ ಸತ್ಯತೆ ಇದ್ದಾಗಲೇ ನೀವೇನು ಮಾಡ್ಬೋದು? ಜ್ವಾಲಾ ರೂಪದ ಅನುಭವ ಮಾಡಲಿಕ್ಕೆ ಸಾಧ್ಯ. ಪವರ್ಫುಲ್ ವೈಬ್ರೇಷನ್ ಫೈಲಾ ಸಕ್ತೆ ಹೈ. ಆವಾಗಲೇ ಶಕ್ತಿಶಾಲಿ ತರಂಗಗಳನ್ನು ಹರಡಿಸ್ಬೋದು. सच्चाई की शक्ति के कारण दिमाग भी समय पर युक्ति युक्त अंडरलाइन. ಬಾಬಾ ಹೇಳ್ತಾರೆ ಸಚ್ಚಾಯಿ ಶಕ್ತಿ, ಸತ್ಯತೆ ಶಕ್ತಿ ಇತ್ತು ಅಂತಂದರೆ ನಿಮ್ಮ ಬುದ್ಧಿನೂ ಕೂಡ ಸಮಯಕ್ಕೆ ಅನುಸಾರ ಇಲ್ಲಿ ಹೆಂಗೆ ನಡಿಬೇಕು, ಇವ್ರ ಜೊತೆ ಹೆಂಗಿರಬೇಕು, ಹೆಂಗೆ ಹೋಗಬೇಕು ಅನ್ನುವಂಥ ಯುಕ್ತಿಯನ್ನು ಕಲಿಸ್ಕೊಡ್ತದೆ. ಯುಕ್ತಿ ಯುಕ್ತ ಯಾರು ಹೇಳ್ಕೊಡ್ತಾರೆ? ಸ್ವಯಂ ಪರಮಾತ್ಮ ತಂದೆ. ಯಥಾರ್ಥ ಕಾರ್ಯವನ್ನು ನಿಮಗೆ ಸತ್ಯತೆಯೇ ಮಾಡಿಸುತ್ತೆ. ಯುಕ್ತಿಯುಕ್ತವಾಗಿಯೂ ನಡೆಸ್ತೈತ್ರಿ. ಅಲ್ಲಿ ಎಂಥ ಕರ್ಮ ಮಾಡಬೇಕು ಅದನ್ನು ಕೂಡ ಸತ್ಯತೆ ನಡೆಸುತ್ತೆ. ಕೊಯ್ ಬಿ ಉಲ್ಟಾ ಕಾರ್ಯ ಹೋ ನಹಿ ಸಕ್ತಾ. ಎಂಥ ಒಂದು ಗ್ಯಾರಂಟಿ ಮಾತು ಹೇಳ್ತಾರೆ ಬಾಬಾ. ನೀ ಸತ್ಯತೆಯಿಂದ ಇದ್ದರೆ ನಿನ್ನಿಂದ ಯಾವ ಉಲ್ಟಾ ಕರ್ಮನೂ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಸೋಮಾನ ಏನೈತ್ರಿ? ಏನದೀವನ್ರಿ? ನಾನು ಆತ್ಮ ಜ್ಞಾನ ರತ್ನಗಳ ಜೊತೆ ಆಡೋನಾಗಿದ್ದೇನೆ. ಇಡೀ ದಿನ ಬಾಬರವರ ಜ್ಞಾನದ ಚಿಂತನ್ ಮಂಥನ್, ಬೇರೆ ಏನೂ ಇಲ್ಲೇ ಇಲ್ಲ. ಸಿನಿಮಾ, ಟಿ ವಿ, ಮೊಬೈಲ್ ಏನೂ ಇಲ್ಲೇ ಇಲ್ಲ. ಇಡೀ ದಿನ ಏನ್ರಿ ಮುರಳಿ ಏನು ಕೇಳಿದ್ರೆ ಮೆಲಕ್ಕೆ ಹಾಕ್ತಾ ಇರಬೇಕು. ಈಗ ಹಸು ಮೆಲಕ್ಕೆ ಹಾಕಾಕತ್ತಂದ್ರೆ, ಹಸು ಬಾಯಿ ಆಡ್ಸಾಕತ್ತಿತ್ತಂದ್ರೆ ಆರಾಮೈತೆ ತಿಳ್ಕೊತಾರೆ. ಹಸು ಬಾಯಿ ಬಂದ್ ಮಾಡ್ಕೊಂಡು ಸುಮ್ಮ ಕೂತಿತ್ತಂದ್ರೆ ಏನಂತಾರೆ? ಆರಾಮ್ ತಪ್ಪಿದೆ ನೋಡ್ರಿ. ಇದಕ್ಕೆ ಯಾಕೆ ಏನು ಸುಮ್ಮನೆ ಕೂತೈತಿ ಮುಂಜಾನೆ ಹಿಡಿದು ಬಾಯಿನೇ ಆಡ್ಸಾಕತ್ತಿಲ್ಲ, ಆರಾಮ್ ತಪ್ಪಿದೆ. ಹಂಗೆ ಮುರಳಿ ಚಿಂತನೆ ನಡಿಲಿಲ್ಲ ಅಂದ್ರೆ ನಾವು ಏನಲ್ರಿ? ಆರಾಮಿಲ್ಲ. ನಾವು ಆರಾಮ್ ಯಾವಾಗ್ರಿ? ನಾವು ಮುರಳಿ ಕೇಳಿ ಒಂದು ತಾಸು ಇಲ್ಲಿ ಕುತ್ಕೊಂಡೇನು ಕೇಳಿರ್ತೀನಿ, ಅದು ಅಲ್ಲಿ ಹೋಗಿ ಎಷ್ಟು ತಾಸು ಕೆಲಸ ಮಾಡ್ಬೇಕು. ಅದಕ್ಕೆ ಯಾವಾಗಲೂ ಹಸು ಮುಂದೆ ತೊಗೊಂಬರ್ರಿ. ಅದು ಬಾಯಿ ಆಡ್ಸಾಕತ್ರ ಆರಾಮೈತಿ, ಅದು ಬಾಯಿ ಬಂದ್ ಮಾಡ್ಕೊಂಡ್ರೆ ಆರಾಮ್ ತಪ್ಪಿತ್ತು. ಹಂಗೆ ನಂದು ಮುರಳಿ ಚಿಂತನೆ ನಡೆಯಕತ್ತಿಲ್ಲ ಅಂದರೆ ಒಳಗಿನಿಂದ ನಾ ಏನಿಲ್ಲ, ಹೆಲ್ದಿ ಇಲ್ಲ. ಯಾಕೆ ನಾ ಕುತ್ಕೊಂಡು ಮುರಳಿ ಒಳಗೆ ಹಾಕ್ಕೊಂಡೇ ಇಲ್ಲ, ಹೆಲ್ದಿ ಆಗೇ ಇಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಜ್ಞಾನ ರತ್ನಗಳ ಜೊತೆ ಆಟ ಆಡೋದಂದ್ರೆ ಏನು ರತ್ನದಾವೇನ್ರಿ ಕೈಯಾಗ? ಆಟ ಆಡೋದಂದರೆ ಇವತ್ತು ಬಾಬಾ ಹಿಂಗೆ ಹೇಳಿದ್ರು, ಇವತ್ತು ಸಚ್ಚಾಯಿ ಮೇಲೆ ಹಿಂಗೆ ಹೇಳಿದ್ರು, ಇವತ್ತು ಸಂತುಷ್ಟತೆ ಮೇಲೆ ಬಾಬಾ ಹಿಂಗೆ ಹೇಳಿದ್ರು. ಏನು ಮಾಡಬೇಕ್ರಿ? ಕೇಳಿರೋದನ್ನು ಮೆಲಕ್ಕೆ ಹಾಕ್ತಾ ಇರ್ಬೇಕು. ಮೆಲಕ್ಕೆ ಹಾಕಾಕತ್ತಂದರೆ ಹೆಲ್ದಿ, ಮೆಲಕ್ಕೆ ಹಾಕಲಿಲ್ಲ ಅಂದರೆ ಏನದು? ಮುರಳಿ ನಾ ಏನು ಒಳಗಡೆ ಹಾಕ್ಕೊಂಡಿಲ್ಲ, ನನ್ನ ಕಿವ್ಯಾಗ ಮುರಳಿ ಹೋಗೈತಿ ಆದರೂ ಒಳಗೆ ಹೋಗಿಲ್ಲ. ಅದಕ್ಕೆ ಮೆಲಕ್ಕೆ ಹಾಕೋತಿದ್ರೆ ಆರಾಮಿರ್ತೀವಿ ರೀ. ಬಾಬಾ ಇವತ್ತು ಅದನ್ನೇ ನಮಗೆ ಸೋಮಾನದಲ್ಲಿ ಕೊಟ್ಟಿದ್ದಾರೆ, ಜ್ಞಾನ ರತ್ನಗಳ ಜೊತೆ ಆಟ ಆಡೋದು. ಅಂದರೆ ನೀವು ಗುಡ್ ಮಾರ್ನಿಂಗ್, ಯಾರಿಗೆ ಊಟ ಆಯ್ತೇನು, ಅಡುಗೆ ಏನು ಮಾಡಿ ಅನ್ನೋ ಕೇಳೋ ಬದಲು ಒಂದೆರಡು ಸಂದೇಶ ಹೇಳ್ರಿ, ಜ್ಞಾನದ 2 ಪಾಯಿಂಟ್ಸ್ಗಳು ಹೇಳ್ರಿ. ಅವ್ರದ್ದು ಕಲ್ಯಾಣ, ನಿಮ್ಮದು ಕಲ್ಯಾಣ ಆಗ್ತೈತಿ. ಅವ್ರ ಕಿವಿ ಒಳಗೂ ಒಂದಿಷ್ಟು ಜ್ಞಾನ ರತ್ನಗಳು ಹೋಗಿ ಕಿವಿ ಪಾವನ ಆಗ್ತೈತಿ. ಆ ಮೊಬೈಲ್ ಸಾಧನ ಅದು ಪವಿತ್ರ ಆಗ್ತೈತಿ. ನಾವು ನೋಟ್ಬುಕ್ನಲ್ಲಿ ಬರ್ಕೊಂಡಿರ್ತೀವಿ, ನೋಟ್ಬುಕ್ ಪವಿತ್ರ ಆಗಕತ್ತೈತಿ, ಆದರೆ ನೋಟ್ಬುಕ್ಕಿನ ಮಸ್ತಗದಲ್ಲಿ ಹೊಂಟೈತಿ.
ಪುಸ್ತಕದಾಗಿಂದ ಮಸ್ತಕದೊಳಗೆ ಹೋದ್ರೇ ನಾ ಏನಾರೇ ಮಾಡ್ತೀನಿ. ಬರೀ ಪುಸ್ತಕ ಅಂದರೆ ಪುಸ್ತಕ ಅಷ್ಟೇ ಪಾವನ ಆಗ್ತೈತಿ. ನಾನು ಅದಕ್ಕೆ ಎರಡೂ ಆಗ್ಬೇಕು. ಏನು ಬರ್ಕೊಂಡಿರ್ತೀನಿ ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಅದು ಜ್ಞಾನ ರತ್ನಗಳ ಜೊತೆ ಆಟ ಆಡಬೇಕು. ಓಂ ಶಾಂತಿ.